ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮನುಸುರಸಿದ್ಧವಜ್ಞಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸದಾಗಮೈಕವಿಜ್ಞೇಯಂ ಭವತೀತಕ್ಷರಾಕ್ಷರಂ ನಾರಾಯಣಂ ಸದಾವಂದೇ ಯತೋರಾಶೀತಸತ್ವಂ ವಿಶೇಷಣಾನ್ಯಾನೀಯಂ ಸೃತಾದಿನಿರುಕ್ತಿಭಿಃ ಸಾಧಯಿಷ್ಯಾಮಿ ನಾನೇವ ಕ್ರಮಾತ್ ಸಸ್ಯರಸಂಹಿತೆ. ಅತಃ ಆಕಾಶಗುಣೇ ಶಬ್ದೇ ಯಜ್ಯಮಾನಾಃ ವರ್ಣಾದಯಃ ತತ್ಕ್ರಮಾತ್ಮಕೋ ವೇದಸ್ಯ ನಿತ್ಯೈವೇತಿ ಸಿದ್ಧಂ ತಜ ಕೇವಲ ಸಿದ್ಧೆಯರ್ಥೇ ವಿಗತಭಾವಾದಪ್ರಾಮಾಣ್ಯಂ. ವೇದಾಂತವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಹೇಳಿರುತ್ತೆ. ಅನೇಕ ಪ್ರಶ್ನೆ ಮಾಡ್ತಾರೆ. ನಚ ಕೇವಲ ಸಿದ್ಧೇ ಅರ್ಥೇ ವ್ಯುತ್ಪತ್ತ್ಯಭಾವಾತ್ ಅಪ್ರಾಮಾಣ್ಯಂ ಸಿದ್ಧಾನ್ವಿತೇ ಏವ ವ್ಯುತ್ಪತ್ತಿ ಗೃಹೀತೇ. ಯಾವಾಗಲೂ ಕೂಡ ಶ್ರುತಿಗಳು ಏನು ಹೇಳಬೇಕು ಆಗಮಗಳು ಅಂದರೆ ಇದು ಮಾಡು ಇದು ಬಿಡು ಕಾರ್ಯತಾವಾದ ಅಂತ ಕರೀತಾರೆ. ಇಲ್ಲ ಮಾಡು ಅಂತ ಹೇಳಬೇಕು ಬಿಡು ಅಂತ ಹೇಳಬೇಕು ಅಷ್ಟೇ ಹೊರತು ಈ ಒಂದು ವಸ್ತು ಸಿದ್ಧ ವಸ್ತುವನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಾರ್ಯವನ್ನು ಕರ್ಮನಿರ್ಣಯದಲ್ಲೇ ಬಂದಿದೆ ವಿಸ್ತಾರವಾಗಿ, ಮತ್ತು ಇದರಲ್ಲಿ ಹಿಂದೆ ಬಂದಿದೆ. ಕಾರ್ಯದಲ್ಲಿ ತಾತ್ಪರ್ಯ ಇರಬೇಕು. ದೇವರು ಎಂಬುದೇನೊಂದು ವಸ್ತು ಅಷ್ಟೇ, ಮಾಡಬೇಕು ಬಿಡಬೇಕು ಅಂತೇನೂ ಇಲ್ಲ ಅದಕ್ಕೆ. ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಯಾವುದೇ ವಿಷಯವನ್ನು ಕೊನೆಗೆ ತೀರ್ಮಾನ ಮಾಡಬೇಕಾದ್ರೆ ಅದು ಸಿದ್ಧದಲ್ಲಿ ಅನ್ವಯವಾಗಲಿಕ್ಕೆ ಸಾಧ್ಯ ಇಲ್ಲ. ಸಿದ್ಧ ವಸ್ತುವನ್ನು ಹೇಳೋದ್ರಲ್ಲಿ ಅನ್ವಯವಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಕಾರ್ಯಾನ್ವಿತೇ ಏವ ವ್ಯುತ್ಪತ್ತಿ, ಕಾರ್ಯದಲ್ಲೇ ವ್ಯುತ್ಪತ್ತಿ ಬರಬೇಕು. ಯಾವುದೇ ಒಂದು ಮಾತಿನ ಎಂಡ್ ಎಲ್ಲಿ ಆಗಬೇಕು ಅಂದರೆ ಅವರ ಪ್ರಕಾರ ಕಾರ್ಯದಲ್ಲಿ ಹೇಳಬೇಕು. ಉದಾಹರಣೆಗೆ ಸತ್ಯಂ ವದ ಧರ್ಮಂಚರ ಸರಿಗೋಯ್ತು. ಇಷ್ಟೋ ಪದಾರ್ಥ ಒಂದು ಸಿದ್ಧ ವಸ್ತು, ಅದನ್ನೇನು ಹೇಳೋದು? ಆದ್ದರಿಂದ ಅದರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದಮೇಲೆ ಇಷ್ಟು ಸರ್ವೋತ್ತಮತ್ವದಲ್ಲಿ ತಾತ್ಪರ್ಯ ಇಲ್ಲವೇ ಇಲ್ಲ. ಮಾಡು ಬಿಡು ಅಂತ ವಿಧಿ ನಿಷೇಧ ಹೇಳೋದ್ರಲ್ಲೇ ತಾತ್ಪರ್ಯ ಅಂತ ವಾದವನ್ನು ಮುಡ್ತಾರೆ. ಮೀಮಾಂಸಕರ ವಾದ ಉತ್ತರ ಕೊಡ್ತಾರೆ. ಹಾಗಲ್ಲ. ನಚ ಕೇವಲ ಸಿದ್ಧೇ ಅರ್ಥೇ ವ್ಯುತ್ಪತ್ತ್ಯಭಾವ. ವ್ಯುತ್ಪತ್ತಿ ಅಂದರೆ ವಾಚ್ಯವಾಚಕ ಭಾವ ಸಂಬಂಧ. ಸಿದ್ಧಾರ್ಥದಲ್ಲಿ ವಾಚ್ಯವಾಚಕ ಭಾವ ಸಂಬಂಧ ಕೊಡೋದಿಲ್ಲ. ಆದ್ದರಿಂದ ವೇದಗಳು ಅಪ್ರಮಾಣ. ನೀವು ಅರ್ಥ ಹೇಳಿದರೆ, ಯಾವ ಅರ್ಥ ಹೇಳಿದರೆ ವಿಷ್ಣು ಸರ್ವೋತ್ತಮತ್ವ ಪರಾರ್ಥವನ್ನು ಹೇಳೋದಾದರೆ ವೇದಗಳು ಅಪ್ರಾಮಾಣ್ಯ ಬರೋ ಪ್ರಸಂಗ ಬರ್ತದೆ. ಆದ್ದರಿಂದ ಸರಿಯಲ್ಲ. ಸಿದ್ಧಾನ್ವಿತೆ ಏವ ವ್ಯುತ್ಪತ್ತಿ ಗೃಹೀತೇ ಸರಿಯಲ್ಲ. ಅದು ಪೂರ್ತಿ ವಿರುದ್ಧ ಹೇಳಿದ್ರೆ ಆಚಾರ್ಯ. ಇಲ್ಲ, ಯಾವುದೇ ವಾಕ್ಯದ ಮುಖ್ಯ ತಾತ್ಪರ್ಯ ಏನಿರುತ್ತೆ ಸಿದ್ಧ ವಸ್ತುವಿನಲ್ಲಿ ಆಗಿರುತ್ತೆ ಹೊರತು ಬೇರೆ ಕಡೆ ಅಲ್ಲ. ಯಾಕೆ? ಇಯಂ ಮಾತಾ ಅಯಂ ಪಿತಾ ಇತ್ಯಾದೋ ಅಂಗುಲಿ ಪ್ರಸಾರಣಾದಿಪೂರ್ವಕ ನಿರ್ದೇಶೇನ ವಿಹಿತ ಜಾನಾತಿ. ಯಾವುದೇ ಒಂದು ಮಾತಿನ ಮುಖ್ಯ ತಾತ್ಪರ್ಯ ಎಲ್ಲಿದೆ? ಇಯಂ ಮಾತಾ ಅಯಂ ಪಿತಾ ಒಂದು ವಾಕ್ಯ ಇದೆ. ದೊಡ್ಡ ಇಶ್ಯೂ ಇದು. ಒಂದು ಕಾರ್ಯತವಾದ ದೊಡ್ಡ ಹೆಸರದೆ. ಗೊತ್ತಾಯ್ತಾ? ಅದಕ್ಕೆ ಹೇಳ್ತಾರೆ ಹಾಗಲ್ಲ. ಇವತ್ತು ಯಾವುದೇ ವಸ್ತುವಿನ ಮುಖ್ಯವಾದ ಮಾತಿನ ತಾತ್ಪರ್ಯ ಎಲ್ಲಿರುತ್ತೆ ಅಂದರೆ ಒಂದು ವಸ್ತು ಹೇಳೋದ್ರಲ್ಲೇ ಇರುತ್ತೆ ಹೊರತು ಕಾರ್ಯವನ್ನು ಹೇಳೋದ್ರಲ್ಲಲ್ಲ ಅಂತ ಹೇಳಿ ಪೂರ್ತಿ ವಿರುದ್ಧವಾದದ್ದು. ಅದಕ್ಕೆ ಹೇಳ್ತಾರೆ. ಎಲ್ಲಿ ಸಿಂಪಲ್ ಎಕ್ಸಾಂಪಲ್ ಕೊಡ್ತಾರೆ. ಇಯಂ ಮಾತಾ, ಇವಳು ನಿನ್ನ ತಾಯಿ ಅಂತ ಹೇಳಿ. ಅಲ್ಲೇನು ಕಾರ್ಯಗೇರ ಏನೂ ಇಲ್ಲ. ಇವಳು ನಿನ್ನ ತಾಯಿ ಅಂದರು. ಪಾತಿ ಪ್ರಾಮಾಣ್ಯ ಇದೆಯೋ ಇಲ್ವೋ? ಇದೆ. ಮಗುವಿಗೆ ಅರ್ಥ ಆಗುತ್ತೋ ಇಲ್ವೋ? ಅರ್ಥ ಆಗುತ್ತೆ. ಸಿದ್ಧದಲ್ಲಿ ಒಂದೇ ಹೊರತು ಕಾರ್ಯದಲ್ಲಿ ಬರಲೇ ಇಲ್ಲ. ಯಾವುದೇ ಕಾರ್ಯ ಮಾಡಿದರೂ ಕೂಡ ಸಿದ್ಧ ವಸ್ತುವಿನ ಬಗ್ಗೆನೇ ಮಾಡಬೇಕು. ಅಡಿಗೆ ಸಿದ್ಧ ಆಯ್ತಾ ಅಂತ ಕೇಳ್ತಾರೆ ಹೊರತು ಬೇರೆ ಅಲ್ಲ. ಸಿದ್ಧ ಮಾಡಲಿಕ್ಕೋಸ್ಕರನೇ ಮಾಡ್ತಿರೋದ್ರಿಂದ ಸಿದ್ಧದಲ್ಲೇ ತಾತ್ಪರ್ಯ ಆಗಬೇಕು. ಮಾಡು ಬಿಡೋ ಅದರ ಉದ್ದೇಶ ಏನು? ಅದೇನೋ ಸಾಧನೆ ಆಗಬೇಕು. ಸಾಧನೆ ಎಂಥದ್ದಾಗಿರ್ಬೇಕು? ಕೊನೆಗೊಂದು ನಿತ್ಯವಾದ ಸಿದ್ಧ ವಸ್ತು ಆಗಿರಬೇಕು. ಆದ್ದರಿಂದ ನೀವು ಹೇಳೋ ಮಾತು ಸರಿಯಲ್ಲ. ಇಯಂ ಮಾತಾ, ಇವಳು ತಾಯಿ, ಅಯಂ ಪಿತಾ, ಇವನು ತಂದೆ, ಇತ್ಯಾದೋ ಅಂಗುಲಿ. ಅದೇ ಮಾತು ಕೂಡ ಆಡಲಿಲ್ಲ ಅವನು, ಇಷ್ಟೇ ತೋರಿಸಿದ್ರು ಅಷ್ಟೇ. ಇಷ್ಟಕ್ಕೂ ಏನರ್ಥ ಬಂತು? ಪ್ರಾಮಾಣ್ಯ ಬಂದೋಯ್ತು. ಅಂದಮೇಲೆ ಇದಕ್ಕೆ ಯಾಕೆ ಬರೋದಿಲ್ಲ?
ಈಗ ಈ ಪೂರ್ವ ಇದೇನು ಮಕ್ಕಳು ತಿಳ್ಕೊಳ್ಳೋದು ಸಾಮಾನ್ಯ, ದೊಡ್ಡವರಲ್ಲ ಮಕ್ಕಳೇ ತಿಳ್ಕೊತಾರೆ, ಇದನ್ನು ವ್ಯರ್ಥ ಆಗೋದಿಲ್ವ ಅಂತ ಕೇಳ್ತಾರೆ. ಇತಿ ತಜ್ಜಾರ ಕಾರ್ಯಾನ್ವಿತೆ ವ್ಯುತ್ಪತ್ತಿ ರೀತಿ ವದತಃ. ಇನ್ನು ಇದು ಆಚಾರ್ಯ ತುಂಬ ಕಡೆ ಎಲ್ಲ ಕೆಳಗೆ ಕೊಟ್ಟಿದ್ದಾರೆ. ನನಗೆ ಆ ಕೆಳಗೆ ಹೇಳ್ತಾರೆ ಕರ್ಮ ನಿರ್ಣಯದಲ್ಲಿ ಅನೇಕ ಕಡೆಗೆ ವಿಷಯ ಬಂದಿದೆ. ಅದನ್ನು ಇಲ್ಲಿ ಇನ್ನೊಂದು ರೀತಿ ಸಮ್ಮರಿ ಮಾಡಿದ್ದಾರೆ. ಹೆಚ್ಚು ವಿಷಯ ಅಲ್ಲೇ ಹೇಳಿರೋದು, ಇಲ್ಲಿ ಸಮ್ಮರಿ. ಕಾರ್ಯಸ್ಯ ಕಾರ್ಯಾನ್ವಯಾಭಾವಾತ್ ಕಲ್ಪನಾ ಗೌರವಂ. ಕಾರ್ಯ ಅದಕ್ಕೋಸ್ಕರ ಮತ್ತೊಂದು ಕಾರ್ಯದಲ್ಲೇನಾ? ಅಲ್ಲೇ ಇಲ್ಲ, ಸಿದ್ಧ ವಸ್ತುವಿನಲ್ಲೇ ಆಗಬೇಕು. ಇಲ್ದವ್ರು ಏನಾಗ್ತಿತ್ತದು? ಕಲ್ಪನಾ ಗೌರವ ದೋಷ ಗುರಿ ಆಗ್ತಿತ್ತು. ಆದ್ದರಿಂದ ಸರಿಯಲ್ಲ. ಇಯಂ ಮಾತಾ ಅಯಂ ಪಿತಾ ಸ್ವರೂಪಯಸಿ ಇತ್ಯಾದೌ ಸಿದ್ಧ ಮಾತ್ರ ಜ್ಞಾಪನೇನ ಪರ್ಯವಸಿತತ್ವಾತ್ ವಾಕ್ಯಸ್ಯ. ಒಂದು ವಾಕ್ಯ ಹಾಗಿರ್ಬೋದು, ಎಂಡಾಗೋದು ಎಲ್ಲಿ ಅಂತ ಹೇಳಿದರೆ ಕಾರ್ಯದಲ್ಲಿ ಅಂತ ಹೇಳ್ತಾನೆ. ಅಲ್ಲ, ಅಲ್ಲಿ ವಿಷಯ ಮುಗಿದೋಗುತ್ತೆ. ಇಯಂ ಮಾತಾ ಅಯಂ ಪಿತಾ ಸ್ವರೂಪೋಸಿ, ಭಾಳ ಸ್ವರೂಪಿಯಾಗಿದ್ದಿ ಇತ್ಯಾದಿ ಮಾತುಗಳಿಗೆ ಸಿದ್ಧ ಮಾತ್ರ ಜ್ಞಾಪನೇನ ಪರ್ಯವಸಿತತ್ವಾತ್ ವಾಕ್ಯಸ್ಯ. ವಾಕ್ಯದ ಕಥೆ ಮುಗಿತಾರೆ, ಎಂಡಾಗೋಯ್ತು. ತಸ್ಯ ತತ್ರ ಪ್ರಾಮಾಣ್ಯ ಅನುಭವಾಚ್ಛ, ಎಲ್ರಿಗೂ ಅದು ಅರ್ಥ ಆಗಿದೆ. ನಚ ನ ಕುತ್ರಚಿತ್ ಸಿದ್ಧ ಜ್ಞಾಪದ ಅನ್ಯತ್ ವಾಕ್ಯಸ್ಯ ಪ್ರಯೋಜನಂ. ಇಲ್ಲೆಲ್ಲ ಎಲ್ಲ ಕಡೆ ಇಲ್ಲೇ ವಾಕ್ಯ ಇದ್ದರೂ ಕೂಡ ವಾಕ್ಯದ ಮುಖ್ಯ ಉದ್ದೇಶ ಏನು ಅಂದರೆ ಸಿದ್ಧ ಜ್ಞಾಪನ. ಪ್ರಮಾಣಗಳು ಪರ್ಪಸ್ ಇರೋದೇ ಅಷ್ಟು. ಪ್ರಮಾಣದಲ್ಲಿ ಹೋಗ್ತಿರ್ತಾನೆ, ಮುಳ್ಳು ಹೊತ್ತು ತೋರಿಸ್ತು ಕಣ್ಣಿಗೆ, ಇನ್ನೊಂದು ಸರಿ ತೋಯ್ತಾ ಒಂದು ಯಾವುದೋ ಶುಕ್ತ ರೀತಿಯ ತೋರಿಸ್ತು, ಇನ್ನೊಂದು ಕಡೆ ಏನು ನೋಡ್ತು ಸರಿಯಾದ ರೀತಿಯೇ ತೋರಿಸ್ತು. ಮೂರ್ನಾಲ್ಕು ತೋರಿಸ್ತಾ ಹೋಗುತ್ತೆ. ಒಟ್ಟಿನ ಮೇಲೆ ಏನು ಅಂತ ಇದು ಏನು ಅಷ್ಟೇ ಪ್ರಶ್ನೆ. ಅವನು ಹೋಗಿ ಇದಂ ಅಂತ ಹೋದ ಹೊರತು ಏನಂತ ಅದು ಏನು ಹೇಳಿಲ್ಲ, ಬಾನ ಕರ್ಕೊಂಡು ಹೋಗುವಂತ ಏನು ಹೇಳಲಿಲ್ಲ, ವಾಕ್ಯನೂ ಹೇಳಲಿಲ್ಲ, ಅದು ಹೇಳಲಿಲ್ಲ. ನೋಡಿದ ಅಲ್ಲಿ ಹೋದ. ಹಾಗಿದ್ದರೆ ವಾಕ್ಯದಲ್ಲಿ ಹಾಗಿದ್ರೆ ಜನ ಹೋಗ್ತಾನೆ ಯಾಕೆ ಅಂತ ಕೇಳಿದ್ರೆ ಹೇಳ್ತಾರೆ, ಅವನಿಗೆ ಬೇಕಾದರೆ ಹೋಗ್ತಾನೆ, ಸಾಕಾರ ಬಿಡ್ತಾನೆ ಅಷ್ಟೇ ಹೊರತು ಅದು ಯಾರಿಗೆ ಸೇರಿದ್ದದು? ಅವನಿಗೆ ಸೇರಿ. ವಾಕ್ಯದ ಪರ್ಪಸ್ ಏನು, ಪ್ರಮಾಣದ ಪರ್ಪಸ್ ಏನು, ಪ್ರಮೇಯ ಹೇಳೋದಷ್ಟೇ. ಅವನು ಬೇಕಾದರೆ ತಗೋತಾರೆ, ಸಾಕಾರ ಬಿಡ್ತಾನೆ. ಇಲ್ಲದೆ ಹೋಗಿದ್ದರೆ ವೇದಗಳಿಗೆ ಅದೆಲ್ಲ ಉದ್ದೇಶ ಇದ್ದಿದ್ದರೆ ಎಲ್ಲರೂ ಸಾತ್ವಿಕರಾಗಿ ಬಿಡ್ತಾನೆ. ಅದು ಕಾರ್ಯ ಹೇಳುತ್ತೆ, ಮಾಡ್ತಾನೆ, ಆಗ್ತಿತ್ತು. ಹಾಗಾಗಿಲ್ಲ ಅಂದಮೇಲೆ ಏನರ್ಥ? ಅದಕ್ಕೆ ಸಿದ್ಧದಲ್ಲಿ ವ್ಯುತ್ಪತ್ತಿನೇ ಹೊರತು ಕಾರ್ಯದಲ್ಲಿ ಅಲ್ಲ. ನಚ ಕುತ್ರಚಿತ್ ಸಿದ್ಧ ಜ್ಞಾಪದ ನನ್ಯತ್ ವಾಕ್ಯಸ್ಯ ಪ್ರಯೋಜನಂ. ಯಾವುದೇ ವಾಕ್ಯದ ಪ್ರಯೋಜನ ಇಷ್ಟೇ. ಜ್ಞಾತ್ವೈವ ಹಿ ಇಷ್ಟ ಸಾಧನ ತಾಂ ಪ್ರವರ್ತತೆ ನಿವರ್ತತೆ ಚ ವಿಪರ್ಯಯೇಣ. ವಸ್ತು ನೋಡ್ದ, ಅದು ಬೇಕಾಯಿತೋ ತೊಗೊಂಡ, ಬೇಡ ಆದರೂ ಬಿಟ್ಟ. ಅರ್ಥ ಆಯ್ತಾ? ಈ ಜಾಹೀರಾತುಗಳು ಕೊಡ್ತಾರೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಏನಿರ್ತಾವೆ ಇದನ್ನೇ ತೊಗೊಳ್ಳಿ, ಇದನ್ನೇ ಮಾಡಿ ಅಂತ ಹೇಳ್ತಾರೆ. ಕೆಲವು ಕಾಲಮ್ ನೋಡೋದಿಲ್ಲ. ಯಾತಕ್ಕೆ? ಬೇಕಿಲ್ಲ ಅವ್ರಿಗೆ. ಇನ್ನೂ ಕೆಲವರು ಬೇಕಾದ್ರೆ ನೋಡ್ತಾರೆ, ಅದು ನೋಡ್ಬಿಟ್ಟಿದೆ ನಮಗೆ ನಮ್ಮ ಉಪಯೋಗ ಬಿಟ್ಬಿಡ್ತಾರೆ. ಬೇಕಾದರೆ ತೊಗೋತೇನೆ ಇಲ್ಲ, ಅಪ್ಲೈ ಅಂತ ಹಾಕಿ ಎಲ್ಲರೂ ಅಪ್ಲೈ ಮಾಡಿಬಿಡ್ತಾರೆ. ಬೇಕಾದವನು ಮಾತ್ರ ಅಪ್ಲೈ ಮಾಡ್ತಾರೆ. ಸೊ ಬೇಕಾದವನು ಮಾತ್ರ ಅಂತ ಹೇಳಿದಾಗ ಇಷ್ಟ ಸಾಧನತ. ಸೊ ಇಷ್ಟ ಸಾಧನ ಇಷ್ಟವನ್ನು ಹೇಳ್ಕೊಡೋದಷ್ಟೇ ಕೆಲಸ. ಅದು ಇಷ್ಟವಾಗಿದ್ದರೆ ತೊಗೋತಾನೆ, ಇಲ್ಲಿ ಹೊರಟು ಬಿಡ್ತಾನೆ. ಅರ್ಥ? ಇಷ್ಟವಾಗಿದ್ದರೆ ತೊಗೋತಾನೆ, ಇಲ್ಲಿ ಬಿಡ್ತಾನೆ. ಆದ್ದರಿಂದ ತೊಗೋಬಿಡು ಅಂತ ಹೇಳೋದು ಯಾವುದ್ರ ಉದ್ದೇಶ ಅಲ್ಲ, ವಾಕ್ಯದ ಉದ್ದೇಶ ಅಲ್ಲ. ವಾಕ್ಯ ಹೇಳಿ ಸುಮ್ಮನೆ ಯಾವುದೇ ಪ್ರಮಾಣದ ಉದ್ದೇಶವೂ ಅಷ್ಟೇ. ಹೇಳಿದ ಅಲ್ಲಿ ಮುಳ್ಳು ಇದೆ, ತುಳಿಬೇಡ ಅಂತ ಹೇಳಲ್ಲ ಅದು. ಮತ್ತು ಮಕ್ಕಳು ತುಳಿದೇ ಬಿಡ್ತಾರೆ, ಹೇಳಿದ್ರೆ ತುಳಿಬಾರ್ದಾಗಿತ್ತು. ವಾಕ್ಯದ ಉದ್ದೇಶ ಅದು. ಆಮೇಲೆ ಯಾವಾಗ ಬಿಡ್ತಾನೆ ಅವನು? ಮತ್ತು ಚುಚ್ಕೊಂಡು ಗೊತ್ತಾದ್ಮೇಲೆ ಬಿಡ್ತಾನೆ. ಅದು ಇದ್ರ ಕೆಲಸ ಅಲ್ಲ. ಆಗಮದಿಗೆ ಯಾವುದೇ ಪ್ರಮಾಣದ ಕೆಲಸ ಏನು ಅಂದರೆ ಪ್ರಮಾಣದಿಂದ ಪ್ರಮೇಯ ಸಿದ್ಧಿ ಆಗುತ್ತೆ. ಪ್ರಮೇಯಕ್ಕೆ ಪ್ರಮಾಣ ಬೇಕು, ಪ್ರಮಾಣದಿಂದ ಪ್ರಮೇಯ ಸಿದ್ಧಿ ಆಗುತ್ತೆ ಅಷ್ಟೇ ಹೊರತು ಏನು ನಿರೀಕ್ಷೆ ಮಾಡಬಾರ್ದು. ಅದು ಬೇಕು ಬೇಡ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಬೇಕು ಬೇಡ ಇವನಿಗೆ ಸೇರಿತ್ತು, ವ್ಯಕ್ತಿಗೆ ಸೇರಿತ್ತು. ಬೇಕಾದ್ರೆ ತೋರಿಸಾಕೊಂಡು ಬಿಡ್ತಾನೆ. ಏನು ಇಷ್ಟ ದೊಡ್ಡ ಪೇಪರ್ ಕೊಟ್ಟಿರ್ತಾರೆ, ಗೊತ್ತಲ್ಲಿ ನೋಡ್ತೇವೆ. ಆ ಪೇಪರ್ ನೋಡಿದ್ರೆ ಮುಂದಕ್ಕೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಬೇಕಿಲ್ಲ ವಿಚಾರ. ಏನೇನೋ ಫೋಟೋ ಏನೋ ಹಾಕ್ಕೊಂಡಿರ್ತಾರೆ ಪಾಪ, ಯಾರ್ದೋ ಬರ್ತಡೇ ಏನೋ ಅಂತ ಹಾಕ್ಕೊಂಡಿರ್ತಾರೆ. ಆ ಸಂಬಂಧಪಟ್ಟವ್ರಿಗೆ ಬೇಕಾಗುತ್ತೆ ಹೊರತು ನಮಗೆ ಬೇಕಾಗುತ್ತೆ. ಸಂಬಂಧಪಟ್ಟವರು, ಇಷ್ಟಪಟ್ಟವರು ಅಂತ ಹೇಳಿದಾಗ ಏನು ಬಿಡಿದವ್ರಿಗೆಲ್ಲ ಏನಾದ್ರು ರಿಲೆವೆಂಟ್ ಇಲ್ಲದೆ ಹೋಗಿದ್ದರೆ ಯಾವುದೋ ಪುಸ್ತಕ ತೊಗೊಳೋದಕ್ಕೆ ಹೋಗ್ತೀವಿ, ಭಾರಿ ಚೀಪಾಗಿ ಕೊಡ್ತಾನೆ ಅಂತ ತಿಳ್ಕೊಂಬ. ಅದು 1000 ರೂಪಾಯಿ ಪುಸ್ತಕ ಒಂದು 100 ರೂಪಾಯಿ ಕೊಡೋಕೆ ಕೊಟ್ಟಿದ್ದಾನೆ. ನಮಗೆ ಬೇಕಿಲ್ಲ. ನಮಗೆ ಚೀಪ್ಗೆ ಪ್ರಶ್ನೆ ಬೇಕಾದರೆ ಚೀಪೋ ಕಾಸ್ಟ್ಲಿನೋ ಪ್ರಶ್ನೆ. ನಮಗೆ ಬೇಕೇ ಇಲ್ಲ ಅಂದಮೇಲೆ ಏನರ್ಥ? ಬೇಕಿಲ್ಲ. ಅದೇ ಕೊಟ್ಟು ಬೇಕಾದರೆ ಒಳ್ಳೆ ಚಾನ್ಸ್ ಅಂತ ತೊಗೊಂಡ್ಬಿಡ್ತಾನೆ. ಅವ 2 ಬಂತು 2 ತೊಗೊಳಕ್ಕೆ ಹೋಗ್ತಾನೆ. ಯಾತಕ್ಕೆ? ಅವನಿಗೆ ಬೇಕಾಗಿದೆ. ಬೇಕಾದ್ರೆ ತೊಗೊತಾನೆ, ಸಾಕಾದರೆ ಬಿಡ್ತಾನೆ. ಆದ್ದರಿಂದ ಹೇಳಾಗಿದೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕೂಡ ಅದೇನೆ. ಮಾಡಿದ ಒತ್ತಾಯ ಮಾಡಾಗಿಲ್ಲ ಯಾರನ್ನೂ ಕೂಡ. ಇವರೇ ಸುಳ್ಳು ಅನ್ಕೋತಾರೆ ಹೊರತು ಆ್ಯಕ್ಚುಲಿ ಏನು ಮಾಡಾಗಿಲ್ಲ. ಅವ್ರ ಚಾಯ್ಸ್ ಅದು. ಬೇಕಾದ್ರೆ ಮಾಡೋದಕ್ಕೆ ಸ್ವಾತಂತ್ರ್ಯ ಇದೆ. ಆ್ಯಕ್ಚುಲಿ ನಡೀತಿರೋದು ಹಾಗೇನೆ. ಅಕಸ್ಮಾತ್ ಅನ್ವಾಂಟೆಡ್ ಹೇಳಿ ಮಾಡ್ಸೋಕೆ ಕೊಟ್ಟು ಏನು ಮಾಡ್ತಾನೆ ಅವನು? ಇಷ್ಟ ಇಲ್ಲ ಹೇಳಿದ್ದಾರೆ, ಇಷ್ಟ ಇಲ್ಲ ಅಂತ ಪದ ಉಪಯೋಗಿಸ್ತಾನೆ. ಇಷ್ಟ ಇಲ್ಲ
ಅಲ್ಯಾಕೆ ಅಷ್ಟು ದೂರ ಕಷ್ಟಪಟ್ಟು ಹೋಗಿ ಇಷ್ಟ ಇತ್ತು ಅಷ್ಟೇ. ಇಷ್ಟ ಇದ್ದು ನಮಗೆ ಬೇಡವಾದ ಅವ್ನು ಮಾಡ್ತಾರೆ, ಇಷ್ಟ ಇಲ್ಲ ನಮಗೆ ಬೇಕಂತ ಅವ್ನು ಮಾಡ್ತಾ ಇಲ್ಲ. ಅಂದರೆ ಎಲ್ಲರೂ ಎಲ್ಲರೂ ಒಂದೇ ರೀತಿ ಯಾಕೆ ಮಾಡೋದಾದರೆ ವ್ಯಕ್ತಿಗಳು ಬೇರೆ, ಇಷ್ಟ ಅನಿಷ್ಟಗಳು ಬೇರೆ ಆದ್ರಿಂದ ಮಾಡೋದಿಲ್ಲ. ಅರ್ಥ ಆಯ್ತಾ? ಅದು ಇಂಥದ್ರಲ್ಲೂ ಕೂಡ ದೊಡ್ಡ ದೊಡ್ಡ ವಾಕ್ಯಸ್ಯ ಪ್ರಯೋಜನ ಜ್ಞಾತ್ವಯೋ ಇಷ್ಟ ಸಾಧನ ತಾಂ ಪ್ರವರ್ತತೆ ನಿವರ್ತತೆ ಚ ವಿಪರ್ಯಯೇಣ ವಿಪರ್ಯ ಅಂದ್ರೆ ಆಪೋಸಿಟ್. ಅನಿಷ್ಟ ಸಾಧನ ಅಂತ ಗೊತ್ತಾದರೆ ಹೋಗೋದಿಲ್ಲ, ಇಷ್ಟ ಸಾಧನ ಅಂದರೆ ಹೋಗ್ತಾರೆ ಅಷ್ಟೇ ಹೊರತು ಇನ್ನೇನು ಹೇಳಬೇಕಾಗಿಲ್ಲ. ಇನ್ನು ಮುಕ್ತಿಗಳು ಏಕಾಂತ ಬರ್ತಾರೆ ಬೇರೆ, ಮುಕ್ತಿ ಕೂಡ ಬೇರೆ, ದೇವರು ಇಷ್ಟ ಆಗ್ತದೆ, ಇಷ್ಟ ಪೂಜೆ ಮಾಡ್ತಾರೆ. ಯಾತಕ್ಕೆ ಅಂತ ಕೇಳದೆ ಸಿದ್ಧ ಏವ ಸರ್ವವಾಕ್ಯಾನಾಂ ಪ್ರಾಮಾಣ್ಯಂ ಸಿದ್ಧ. ಆದ್ದರಿಂದ ಸರ್ವವಾಕ್ಯಗಳಿಗೂ ಕೂಡ ಸಿದ್ಧೇ ಏವ ಸರ್ವವಾಕ್ಯಾನಾಂ ಪ್ರಾಮಾಣ್ಯ, ಸರ್ವವಾಕ್ಯಗಳ ಪ್ರಾಮಾಣ್ಯ ಅಲ್ಲೇ ಇರೋದ್ರಿಂದ ಮತ್ತು ವೇದಗಳು ಸಿದ್ಧ ವಸ್ತುವಾದ ಪರಮಾತ್ಮನ ಹೇಳುತ್ತಾರೆ, ಯಾವ ವಿರೋಧನೂ ಬರಲೇ ಇಲ್ಲ. ಇದು ಪೂರ್ವಾಗಲೇ ಅವರು ಏನಾಗ್ತಿತ್ತು, ದೇವರು ಸರ್ವೋತ್ತಮ ಅಂತ ಹೇಳೋದಕ್ಕೆ ಆಗ್ತಿರಲಿಲ್ಲ. ಮೋಕ್ಷ ಬೇರೆ ಹೇಳ್ತಿದ್ರು, ಇನ್ನೊಂದೇನೋ ಹೇಳ್ತಿದ್ರು, ಮೋಕ್ಷ ಅಥವಾ ಭಾಗಲ್ಲ ಹೇಳ್ತಿದ್ರು, ಅದೆಲ್ಲೇ ಇಲ್ಲ. ಸೊ ಇಷ್ಟವಾಗಿರಬೇಕು, ಇದು ಇಷ್ಟ ಸಾಧನ ಆಗಿರಬೇಕು. ವಾಕ್ಯ ನಾವು ಕೇಳಬೇಕಾದ್ರೆ ಏನಾಗಿರ್ತಾರೋ ಇಷ್ಟ ಸಾಧನ, ಇಷ್ಟ ಸಾಧನ. ಮತ್ತು ಇದ್ದು ಅನ್ನೋದಕ್ಕಾಗಿ ಇಷ್ಟ ಇಲ್ಲ, ಬಟ್ ಯಾತಕ್ಕೆ ಬೇಕಾದ ಅಡುಗೆ ಮಾಡಿರ್ಬೇಕು, ಇಷ್ಟದ ಸಾಧನಕ್ಕೂ ಬೇಕು, ಇಷ್ಟಕ್ಕೂ ಬೇಕು. ಎರಡಕ್ಕೂ ಸಾಧ್ಯ ಆಗದವರು ಏನು ಮಾಡ್ತಾರೆ ಅದನ್ನು ಸ್ವೀಕಾರ ಮಾಡಕ್ಕೆ ಹೋಗೋದಿಲ್ಲ. ಯಾರೇ ಹೇಳಿದ್ರು ಕೇಳೋದಿಲ್ಲ ಅಂದರೆ ಅದರಲ್ಲಿ ಪ್ರಾಮಾಣ್ಯ ಬರಲಿಲ್ಲ, ಇದರಲ್ಲಿ ಪ್ರಾಮಾಣ್ಯ ಬರಲಿ. ಪ್ರಸಿದ್ಧಂಚ ವ್ಯಾಕರಣ ನಿರುಕ್ತಾದೀನಾಂ ಸಿದ್ಧಮಾತ್ರೇ ಪ್ರಾಮಾಣ್ಯಂ ಸರ್ವವಾದಿನ ದೃಷ್ಟಾಂತನೇ ಕೊಟ್ಟರು. ವ್ಯಾಕರಣ ಡಿಕ್ಷನರಿ ಎಲ್ಲ ನಿಘಂಟು ಬೇರೆ ಶಿನ್ನ ತೋರಿಸೋದು ಅಷ್ಟೇ ಇಲ್ಲ, ಅಂದರೆ ಅರ್ಥ ಆಗುತ್ತೆ. ಬೇಕಾದ್ರೆ ಎಲ್ಲ ಪದ ಯಾರು ನೋಡೋದು ಪ್ರಸಿದ್ಧ ಇದರೊಳಗೆ ಡಿಕ್ಷನರಿ ಯಾರು ನೋಡೋದಿಲ್ಲ, ಬೇಕಾದ ಮಾತ್ರ ನೋಡ್ತಾ ಇರುತ್ತೆ, ಎಲ್ಲ ನೋಡೋದು. ಆ ಅರ್ಥದಲ್ಲಿ ನಿರುಕ್ತಿನೂ ಹಾಗೆ, ವ್ಯಾಕರಣನೂ ಹಾಗೆ. ಅದು ಆಗಮನೆ. ಆಗಮಗಳಿಗೆ ಕಾರ್ಯದಲ್ಲೇ ವ್ಯುತ್ಪತ್ತಿ ಅಂತ ಹೇಳ್ತೀಯಲ್ಲ, ಅದು ವ್ಯುತ್ಪತ್ತಿ ಇಲ್ವಲ್ಲ, ನನ್ನ ಪ್ರಕಾರ ಕೂಡ ಇಲ್ಲ. ಆದ್ದರಿಂದ ಸರಿಯಲ್ಲ. ಅಂದರೆ ಎಷ್ಟು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅಲ್ಲ, ಭಾರಿ ಕಟ್ಕೊಡ್ಬೇಕಾದಿಲ್ಲ. ಅಷ್ಟೊಂದು ಯೋಚನೆ ಮಾಡಿದ್ರು. ಇಷ್ಟ ಆದವ್ರು ಬಿಟ್ಟಿಲ್ಲ, ಅದೇ ವಾರದಲ್ಲೇ ಇದ್ದಾರೋ. ಮೀಮಾಂಸಕರು ಅಂತಿದ್ದರೆ ವಾರದಲ್ಲೇ ಅದೇ ವಾರದಲ್ಲೇ ಇದ್ದಾರೋ ಗೊತ್ತಾಗಿಲ್ಲ. ಪ್ರಾಮಾಣ್ಯಂತ ಸರ್ವವಾದಿನ ತದನಂಗೀಕಾರೇಚ ಸರ್ವಶಾಸ್ತ್ರ ವ್ಯವಹಾರ ಸಿದ್ಧಿ. ಅದನ್ನು ಒಪ್ಪದೆ ಹೋಗ್ಬಿಟ್ರೆ ಏನಾಗುತ್ತೆ, ಸರ್ವ ಶಬ್ದ ವ್ಯವಹಾರ ಅಸಿದ್ಧಿ. ಯಾವ ಶಬ್ದ ವ್ಯವಹಾರಕ್ಕೂ ಅರ್ಥನೇ ಇರೋದಿಲ್ಲ. ಮುಕ್ತಂಚ ನಾರದೀಯೇ. ಇಷ್ಟೆಲ್ಲ ಹೇಳಿದ್ರು ಮುಗಿದೋಯ್ತು. ಸ್ಟಿಲ್ ಒಂದು ವಾಕ್ಯ ಕೊಡ್ತಾರೆ, ಸರ್ವಜ್ಞಂ ಸರ್ವಕರ್ತಾರಂ ನಾರಾಯಣಂ ಅನಾಮಯಂ ಸರ್ವೋತ್ತಮಂ ಜ್ಞಾಪಯಂತಿ ಮಹಾತಾತ್ಪರ್ಯಮತ್ರ ಹಿ. ಸರ್ವೇಷಾಮಪಿ ವೇದಾನಾಂ ಇತಿಹಾಸ ಪುರಾಣಯೋಃ ಪ್ರಮಾಣಾನಾಂಚ ಸರ್ವೇಷಾಂ ತದರ್ಥಂಚ ಅನ್ಯದುಚ್ಯತೆ ಇತಿ. ನಾರದಿ ಪುರಾಣದ ವಾಕ್ಯ, ಸ್ಪಷ್ಟವಾಗಿ ಎಲ್ಲ ವಿಷಯ ಹೇಳ್ತಕ್ಕಂಥ ವಾಕ್ಯ. ಸರ್ವಜ್ಞಂ ಸರ್ವಕರ್ತಾರಂ ನಾರಾಯಣಂ ಅನಾಮಯಂ ಸರ್ವೋತ್ತಮಂ ಜ್ಞಾಪಯಂತಿ ಮಹಾತಾತ್ಪರ್ಯಮತ್ರ ಹಿ. ಎಲ್ಲ ಶಾಸ್ತ್ರಗಳ ಮಹಾತಾತ್ಪರ್ಯ ಎಲ್ಲಿದೆ? ನಾರಾಯಣ ಹೇಳಿದೆ. ಅವಳದು ನಾವು ಒಪ್ಕೋತೀವಿ ಅಂತ ಹೇಳ್ತಾರೆ. ಅಲ್ಲ, ಈ ರೀತಿ ಒಪ್ಕೊಂಡಿರಿ ನೀವು ಯಾರು ಕೂಡ. ನಿರ್ಗುಣ ಗಿರ್ಗುಣ ಹೇಳಿಲ್ಲ ಅದು. ಸರ್ವಜ್ಞಂ ಸರ್ವಕರ್ತಾರಂ ನಾರಾಯಣಂ ಅನಾಮಯಂ. ಅನಾಮಯ ನಿರ್ದೋಷ, ಸರ್ವಜ್ಞ ಸರ್ವಕರ್ತ ನಾರಾಯಣ ಅಂತ ಹೇಳಿದಾಗ ಅನ್ಯ ದೇವತೆಗಳು ಎಲಿಮಿನೇಟ್ ಆದರು. ಸರ್ವೋತ್ತಮಂ ಜ್ಞಾಪಯಂತಿ, ಸರ್ವೋತ್ತಮ ಅಂತಲೇ ಹೇಳ್ತಾ ಇವೆ. ಸರ್ವೋತ್ತಮ ಅಂತ ಹೇಳಿದ ಮೇಲೆ ಅಲ್ಲಿ ತಾರತಮ್ಯ ಭೇದ ಎಲ್ಲ ಬರಲೇಬೇಕು. ಮಹಾತಾತ್ಪರ್ಯ ಅವನು ಹೇಳ್ತಾ ಇದ್ದೀವಿ ಕರೆಕ್ಟ್, ಅವೆಲ್ಲ ಮಹಾತಾತ್ಪರ್ಯ ಅಲ್ಲ, ಸೆಕೆಂಡರಿ ಅಂತ. ಅದು ಮಹಾತಾತ್ಪರ್ಯ ಮಾತ್ರ. ಈ ಮಹಾತಾತ್ಪರ್ಯ ಅಲ್ಲೇ ಇದೆ. ಅದು ಎಲ್ಲ ಪ್ರಶ್ನೆಗೂ ಉತ್ತರ ಬರೋ ಹಾಗೆ ವಾಕ್ಯಗಳಿರೋದು. ಸರ್ವೇಷಾಮಪಿ ವೇದಾನಾಂ ಇತಿಹಾಸ ಪುರಾಣಯೋಃ. ಬರೀ ಒಂದೆರಡು ವಾಕ್ಯಗಳಿಗೋ ಯಾವುದೋ ಇದಕ್ಕೆ ಅಲ್ಲ. ಸರ್ವೇಷಾಮಪಿ ವೇದಾನಾಂ ಇತಿಹಾಸ ಪುರಾಣಯೋಃ. ಎಲ್ಲ ವೇದಗಳಿಗೆ, ಇತಿಹಾಸಗಳಿಗೆ, ಪುರಾಣಗಳಿಗೆ ಅಷ್ಟೇ ಅಲ್ಲ, ಪ್ರಮಾಣಾನಾಂಚ ಸರ್ವೇಷಾಂ. ಎಲ್ಲ ಪ್ರಮಾಣಗಳಿಗೂ ಕೂಡ ಮುಖ್ಯವಾದದ್ದೇನೋ ತದರ್ಥಂ ನಾಣ್ಯದುಚ್ಯತೆ. ವಿಷ್ಣು ಸರ್ವೋತ್ತಮತ್ವದಲ್ಲೇ ತಾತ್ಪರ್ಯ ಹೊರತು, ಮಹಾತಾತ್ಪರ್ಯ ಹೊರತು ಬೇರೆ ಕಡೆಗಿಲ್ಲ. ಸರ್ವೇಷಾಂ ತದರ್ಥಂ ಅನ್ಯದುಚ್ಯತೆ ಇತಿ. ನ ಚ ಜೀವೇಶ್ವರಾಭೇದ ಏವ ತಾತ್ಪರ್ಯಂ ಆಗಮಸ್ಯ ತತ್ರ ಪ್ರಮಾಣಾಭಾವ. ಈ ಘಟ್ಟನೂ ಮುಗಿತಿ. ಎಲ್ಲಿ ಬಂತೆಲ್ಲ ಯಾವುದಷ್ಟು ಅಂದರೆ ವೇದಕ್ಕೆ ಪ್ರಶ್ನೆ ಬರಲಿಲ್ಲ. ಇದೆಲ್ಲ ಒಪ್ಕೊಂಡ್ರವರು. ಹೌದು, ಕರೆಕ್ಟ್ ಹೇಳಿದ್ದೀರಿ, ವೇದಗಳ ಪೌರುಷೇಯ, ಮಹಾಭಾರತ ಪ್ರಮಾಣ, ಸಿದ್ಧದಲ್ಲೇ ತಾತ್ಪರ್ಯ, ಇದರಲ್ಲಿಲ್ಲ, ಇದನ್ನೆಲ್ಲ ಒಪ್ಕೋತೀವಿ ನಾವೀಗ. ಆಮೇಲೆ ವರ್ಣಗಳ ಇತ್ಯರ್ಥ ಅವೆಲ್ಲ ಬೇಕಿರಲೇಬೇಕು, ವೇದಾಭ್ರ ಒಪ್ಕೊಂಡ್ಬಿಡ್ತೀವಿ. ಆಯ್ತಾ, ಇಷ್ಟು ಸಾಕು ನಮಗೆ.
ಆದರೆ ಇದನ್ನು ನಾವು ಒಪ್ಪೋದಿಲ್ಲ. ಏನು ಹೇಳ್ತೀರಿ ನೀವು? ಜೀವೇಶ್ವರ ಭೇದದಲ್ಲಿ ಹೇಳ್ತೀರಿ, ವಿಷ್ಣು ಸರ್ವ, ಅದನ್ನು ಮಾತ್ರ ಒಪ್ಪೋದಿಲ್ಲ. ಜೀವೇಶ್ವರ ಅಭೇದನೇ ಹೇಳ್ತಿರೋದು ಅಂತ ಇಲ್ಲಿ ತೆಗೆದು ನಿಮಗೆ ಇಷ್ಟು ಕಾಮನ್ ಫ್ಯಾಕ್ಟರ್ ನಮಗೆ, ಅವರಿಗೂ ನಮಗೇನಾಯ್ತು, ಈಗ ಮುಖ್ಯ ವಿಷಯಗಳು ಒಬ್ಬಾರಿಗೆ ಬಂತು. ಬ್ರಾಹ್ಮಣರಲ್ಲಿ 3 ಜನದಲ್ಲೂ ಏನಿದೆ, ವೇದ ಪ್ರಾಮಾಣ್ಯ ಹೋಗ್ತಾರೆ. ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ 3 ಜನನೂ ಹೋಗ್ತಾರೆ. ಆದರೆ ಅದು ಮಹಾತಾತ್ಪರ್ಯದಲ್ಲಿ ವ್ಯತ್ಯಾಸ ಇದೆ. ಮಹಾತಾತ್ಪರ್ಯ ಏನು? ಜೀವೇಶ್ವರ ಐಕ್ಯ ಅವರು ಮಹಾತಾತ್ಪರ್ಯ, ಜೀವೇಶ್ವರರ ಸಾಮ್ಯ ಇವರು ತಾತ್ಪರ್ಯ, ಜೀವೇಶ್ವರರ ಭೇದ ತಾರತಮ್ಯ ನಾವು ಹೇಳೋ ತಾತ್ಪರ್ಯ. ಸೊ ಇದನ್ನು ನಾವು ಒಪ್ಪೋದಿಲ್ಲ. ಅರ್ಥ ಆಯ್ತಾ? ಇದನ್ನು ನಾವು ಒಪ್ಪೋದಿಲ್ಲ. ನಚ ಜೀವೇಶ್ವರ, ಮತ್ತು ಎಲ್ಲಿ ಒಪ್ತೀವಿ? ಜೀವೇಶ್ವರ ಅಭೇದೇವ, ಜೀವೇಶ್ವರ ಅಭೇದೇವ ತಾತ್ಪರ್ಯಂ ಆಗಮಸ್ಯ. ಪ್ರತಿಯೊಂದು ಆಗಮಕ್ಕೂ ಜೀವೇಶ್ವರ ಅಭೇದದಲ್ಲೇ ತಾತ್ಪರ್ಯ. ಆಗ ಉತ್ತರ ನಚ, ಹಾಗಲ್ಲ. ಅದು ನಾಚೆ ತೆಗೆದುಬಿಟ್ರೆ ಪೂರ್ವಪಕ್ಷ, ನಚ ಹಾಕಿ ತಕ್ಷಣ ಉತ್ತರ. ಯಾತಕ್ಕೆ? ಪ್ರಮಾಣಾಭಾವ. ಮೊದಲು ಜೀವೇಶ್ವರ ಅಭೇದ ಅಂತ ಪ್ರಮಾಣವಾಗಿದ್ದರೆ, ಅದು ಸತ್ಯ ಅಂತಾಗಿದ್ದರೆ ಯಾವ ಪ್ರಮಾಣ ಅಂತ ಹುಡುಕಬೇಕು. ಅರ್ಥ ಆಯ್ತಾ? ಬಿಸಿ ಇದೆ ಅಂತ ಹೇಳಿದ ಹಾಲನ್ನು ಯಾಕೆ ಅಂತ ಕೇಳಿದ, ಪ್ರತ್ಯಕ್ಷ ಪ್ರಮಾಣ ಎಲ್ಲ ತೋರಿಸ್ತವನು. ಗೊತ್ತಾಯ್ತು? ಅದೇ ಸಿದ್ಧವಾಗದೆ ಹೋದಾಗ ಏನು ಮಾಡಬೇಕು? ಹಾಲು ಕಪ್ಪಿದೆ, ಪ್ರಮಾಣ ಕೊಡ್ತೀನಿ ಅಂತ ಬಿಟ್ಟು ಅಲ್ಲಿಗೆ. ಕಪ್ಪಿದ್ರೆ ಹಾಲೇ ಆಗೋದಿಲ್ಲ, ಆದ್ದರಿಂದ ತಪ್ಪು ಹೇಳ್ತೀವಿ. ಮುಂದೆ ಪ್ರತಿಜ್ಞಾ ದೋಷ, ಅದು ಮುಂದೆಲ್ಲ ಹುಡುಕಬೇಕಾಗಿಲ್ಲ. ಆದ್ದರಿಂದ ಹಾಗೆ ಹೇಳ್ತೀವಿ ಅಂತೇಳಿ. ಈಶ್ವರ ಆಚಾರ್ಯ ಹೇಳುವ ಅದೇನೀಗ ಜೀವೇಶ್ವರ ಭೇದ ಕಾನ್ಸೆಪ್ಟ್ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದು ವೇದ ಅಂಬದು ಹೇಗೆ ಹೇಳಕ್ಕೆ ಸಾಧ್ಯ? ಅದನ್ನು ಗೊತ್ತಾಯ್ತಾ? ವೇದ ಮುಳ್ಳನ್ನು ತಿನ್ನಂತಾರ ಹೇಳ್ತಾರ? ಸಾಧ್ಯ ಇಲ್ಲ. ಇದು ಇಲ್ಲದ ಪದಾರ್ಥ, ಇಲ್ಲದ ಪದಾರ್ಥದಲ್ಲಿ ತಾತ್ಪರ್ಯ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಯಾತಕ್ಕೆ ಅಂತ ಶುರುವಾಯಿತು. ನಚ ಅವ್ರು ಇವತ್ತಿಗೂ ದೊಡ್ಡ ಶಾಸ್ತ್ರ, ಎಲ್ಲ ಶಾಸ್ತ್ರಗಳ ತಾತ್ಪರ್ಯ ಅಂತ ಏನರ್ಥ ಅವರಿಗೆ? ಜೀವೇಶ್ವರ ಅಭೇದದಲ್ಲೇ ತಾತ್ಪರ್ಯ ಅಂತ ಹೇಳ್ತಾರೆ. ಅಂತ ಹೇಳ್ತಾರೆ. ಅಭೇದ ಎಂಬ ಪದಾರ್ಥ ಇದ್ದಿದ್ದರೆ ಜೀವೇಶ್ವರರಿಗೆ ತಾತ್ಪರ್ಯ ಅಂತ ಹೇಳಬೇಕಾಗಿದೆ. ಶಶಿವಿಷಾಣ ಇದೆ, ಶಶಿವಿಷಾಣದಲ್ಲೇ ಮಹಾ ತಾತ್ಪರ್ಯ ಅನ್ನಕ್ಕೆ. ಶಶಿವಿಷಾಣ ಏನದು? ಅಸತ್ ಪದಾರ್ಥ ಬದಲಿಗೆ. ಸೊ ಜೀವೇಶ್ವರ ಅಭೇದ ಎಂಬುದು ಇಲ್ಲದೇ ಇರತಕ್ಕಂಥ ಪದಾರ್ಥ. ಪ್ರಮಾಣಗಳು, ಅದು ಅಪ್ರಮಾಣಗಳಿಂದ ಭೇದ್ಯವಾಗಬಹುದೇ ಹೊರತು ಪ್ರಮಾಣಗಳಿಂದ ಅಲ್ಲ. ಅದು ಯಾತಕ್ಕೆ ಹೇಳ್ತಾರೆ? ನಚ ಜೀವೇಶ್ವರ ಭೇದ ಸಿದ್ಧ, ಜೀವೇಶ್ವರ ಭೇದ ಸಿದ್ಧ ಇತ್ಯನುವಾದಕತ್ವ ವೇದವಾಕ್ಯಾನಾಂ ಆಗಮೊಮ್ಮಿನ ಈಶ್ವರಸ್ಯೈವ ಅಸಿದ್ಧೇ. ಇದೆಲ್ಲ ವಾದಗಳಿಗೆ ಕೂತಾಗ ಅವರೊಂದು ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ. ಏನು ಪಾಯಿಂಟ್ ಗೊತ್ತಾ? ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಬೇಕಾದ್ರೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಜೀವೇಶ್ವರ ಭೇದದಲ್ಲಿ ಶಾಸ್ತ್ರಗಳ ತಾತ್ಪರ್ಯದಲ್ಲಿ ಸಾಧ್ಯ ಇಲ್ಲ. ಯಾಕಿಲ್ಲ ಅಂತ ಪ್ರಶ್ನೆ. ಅದು ನಮಗೆ ಗೊತ್ತಿರೋ ವಿಷಯ, ಅದು ಗೊತ್ತಾಯ್ತಾ? ಅದರಿಂದ ಏನು ದೊಡ್ಡ ವಿಚಾರ, ಅದು ಗೊತ್ತಿಲ್ಲದ್ದು ಹೇಳಬೇಕು. ಆವಾಗ ಅಪೂರ್ವತಾವಾದ ಅಂತ ಹೇಳ್ತಾರೆ. ಅಪೂರ್ವತಾವಾದ, ಅರ್ಥ ಆಯ್ತಾ? ಅಪೂರ್ವತಾವಾದ ಇದೇ ಯಾವುದೋ ಟಿ ವಿ ತೊಗೊಳಕ್ಕೆ ಹೋಗ್ತೀವಿ ನಾವು. ಒಂದು ಅದು ಹೇಳಿದ 20,000 ಒಂದು 50,000 ಹೇಳಿದ. ಏನು ವಿಶೇಷ ಅಂತ ಕೇಳಿದ. ಏನೂ ಇಲ್ಲ ಅಂತ ಗೊತ್ತಾಗುತ್ತೆ. 50,000 ಕೊಡ್ತೀವಿ, 20,000 ತೊಗೋತೀರಿ ಅಂತ. ಅವನೇನು ಹೇಳ್ತಾರಾಗ? ನೋಡಿ ಇಷ್ಟೆಲ್ಲ ಹೇಳಕ್ಕೆ ಶುರು ಮಾಡ್ತಾರೆ. ಹಾಗಿದ್ರೆ ತಗೋತಾರೆ. ಕೆಲವೊಂದು ಇನ್ನೂ ಕೂಡ ಸ್ವಲ್ಪ ಭಾರಿ ಅಷ್ಟಕ್ಕೆ ಡಿಫರೆನ್ಸ್ ಇರುತ್ತೆ. ಅದು ತೋರಿಸದೆ ಹೋದರೆ ಏನು ಹೇಳಬಾರ್ದು? ಇಲ್ಲ, ತೋರಿಸದೆ ಹೋದರೆ ಅದು ವ್ಯತ್ಯಾಸ ಮಾಡಲಿಕ್ಕೆ ಕಾರಣ ಇಲ್ಲ. ದೇರ್ಫೋರ್ ಜೀವೇ ಅವ್ರು ನೋಡೋರಿಗೆಲ್ಲ ಭಾಳ ಅಪೀಲಿಂಗ್ ಇರುತ್ತೆ. ತುಂಬ ಜನ ಈ ಪಾಯಿಂಟ್ ಒಪ್ಪಿಟ್ಬಿಡ್ತಾರೆ. ಎಲ್ಲ ಗೊತ್ತಿರೋ ವಿಷಯ. ಎಷ್ಟು ಹೇಳ್ತಾರೆ ಗೊತ್ತಾ? ಇದೆಲ್ಲ ದನ ಕಾಯಿಗೂ ಗೊತ್ತು ಅಂತ ಹೇಳ್ತಾರೆ. ಅವಿಪಾಲ ಗೋಪಾಲ ಸಿದ್ಧಂ. ಅವಿಪಾಲ ಅಂದರೆ ಕುರಿ ಕಾಯೋರು, ಗೋಪಾಲ ಅಂದರೆ ದನ ಕಾಯೋರು. ಅವರಿಗೂ ಗೊತ್ತಿರೋ ವಿಷಯ ಏನದು? ಜೀವೇಶ್ವರ ಭೇದ ಇದೆ ಅಂಥೇಳಿ. ಅದನ್ನು ಶಾಸ್ತ್ರ ಹೇಳಬೇಕಾ? ಆದ್ದರಿಂದ ಏನಲ್ಲ, ಅದು ಅಪೂರ್ವತ ಇರಬೇಕು. ಅಪೂರ್ವತ ಇಲ್ಲ ಅದರೊಳಗೆ. ಅಪೂರ್ವತ ಇದ್ದರೆ ಮಾತ್ರ ಒಪ್ಪಬೇಕು. ಈ ವಾದ ಜನಪ್ರಿಯವಾದ ವಾದ ಇದು. ಅದು ಆದರೆ ಆಚಾರ್ಯ ಹೇಳ್ತಾರೆ, ಅದು ಇಲ್ಲಿ ಖಂಡನೆ ಮಾಡೋದಕ್ಕೆ ನೋಡೋಕ್ಕೆ ಅನಿಸುತ್ತೆ, ಸಿಕ್ಕಾಕೊಂಡಿರೋ ತಿಳ್ಕೊಂಡ್ಬಿಡ್ತಾರೆ. ಅದು ಏನದು ವಿಷಯ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನು. ಆಗಮಮಿನ ಈಶ್ವರ ಶೈವ ಸಿದ್ಧಿ ಅನೇಕ ರೀತಿಯಲ್ಲಿ ಹೇಳ್ತಾರೆ. ಒಂದು ಪಾಯಿಂಟ್ ಏನಾಯ್ತು ಈಗ? ಜೀವೇಶ್ವರ ಭೇದ ಎಲ್ಲರಿಗೂ ಸಿದ್ಧವಾಗಿರೋ ಸಂಗತಿ. ಅದನ್ನೇ ಹೇಳಿದರೆ ಅಪೂರ್ವತ ಬರೋದಿಲ್ಲ. ಆದರೆ ಅಭೇದ ಹೇಳಿಬಿಟ್ರೆ ಏನಾಗುತ್ತದು? ತುಂಬ ಹೊಸ ವಿಷಯ. ಅದು ಹೊಸ ವಿಷಯ. ಜನಕ್ಕೆ ಏನಾಗುತ್ತಾಗ? ಆಗೋದಾಗ ಭಾರಿ ಗೌರವ ಬರುತ್ತೆ, ಓದ್ತಾರೆ, ತಿಳ್ಕೊತಾರೆ, ಫಾಲೋ ಎಲ್ಲ ಆಗಿಬಿಡ್ತಾರೆ. ಆದ್ದರಿಂದ ಜೀವೇಶ್ವರ ಅಭೇದದಲ್ಲೇ ತಾತ್ಪರ್ಯ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾರೆ. ಆಗಮಮ್ಮಿನ ಈಶ್ವರ ಶೈವ ಅಸಿದ್ಧೇ. ನೋಡಿ, ಆಗಮದ ವಿಶೇಷ ಇದಂತೆ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಜೀವನೂ ಗೊತ್ತಿದ್ದಾನೆ, ಈಶ್ವರನು ಗೊತ್ತಿದ್ದಾನೆ. ಈಶ್ವರನು ಗೊತ್ತಿದ್ದಾನೆ, ಅವ್ರ ಭೇದ ಗೊತ್ತಿದೆ ಅಂದರೆ ಸರಿ. ಇದು ಗೊತ್ತಿದ್ದರೆ ಬೌದ್ಧಾದಿ ಮಧ್ಯೆ ಯಾಕೆ ಬರ್ತಿದ್ವಿ? ಈ ಮಧ್ಯೆ ಎಲ್ಲರಿಗೂ ಪ್ರಮಾಣ ಸಿದ್ಧವಾಗಿದ್ದೇ ಆಗಿದ್ದರೆ ಅವ್ರು ಏನು ಮಾಡ್ತಿದ್ರು? ಅದಕ್ಕೆ ಆಗ ಚಾನ್ಸಸ್ಸೇ ಇರಲಿಲ್ಲ.
ಇದು ನ್ಯಾಯಿಕ ಮತ ವೈಶೇಷಿಕ ಮತ ಎಲ್ಲ ಕೂಡ ಏನಾಗ್ತಿತ್ತು, ಎಲ್ಲ ವೇಸ್ಟ್ ಆಗ್ತಿತ್ತು. ಹಾಗೇನೂ ಆಗಿಲ್ಲ. ತಿಳಿತಾ? ನೀವು ಹೇಳೋ ಪ್ರಕಾರ ಜೀವೇಶ್ವರ ಭೇದ ಸಿದ್ಧವಾಗಬೇಕಾದ್ರೆ ಘಟಪಟ ಎರಡು ಭಿನ್ನ ಅಂತ ಗೊತ್ತಾಗಬೇಕಾದ್ರೆ ಏನು ಗೊತ್ತಿರಬೇಕು? ಫಸ್ಟ್ ನಮಗೆ ಪಟನೂ ಗೊತ್ತಿರಬೇಕು. ಘಟಪಟ ಎರಡು ಗೊತ್ತಿದ್ದರೆ ಮಾತ್ರ ಘಟಪಟ ಭೇದದ ಪ್ರಶ್ನೆ. ಇಲ್ಲದೆ ಹೋದರೆ ಪ್ರಶ್ನೆನೇ ಹೇಳಿದ್ರೆ ಅಂಥವ್ರು ನಾವೇನು ಮಾಡೋಣ ಅಂತ ಹೇಳ್ತಾರೆ. ಎರಡು ವಿಷಯ ಗೊತ್ತಿರಬೇಕು. ನಮಗೆ ಜೀವನ ಗೊತ್ತಿದ್ದಾನೆ. ಹೇಗೆ ಗೊತ್ತು ನಮಗೆ? ಒಂದು ನಮ್ಮ ಬಗ್ಗೆ ಹೇಗೆ ಗೊತ್ತು? ಸಾಕ್ಷಿ ಸಿದ್ಧ. ಬೇರೆಯವ್ರ ಬಗ್ಗೆ ಹೇಗೆ ಗೊತ್ತು? ಬೇರೆಯವ್ರ ದೇಹದ ಜೀವ ಹೇಗೆ ಗೊತ್ತು ನಮಗೆ? ಜೀವ ಇರ್ಲಿಕ್ಕೆ ಜೀವ ಇರ್ಲಿಕ್ಕೆ ಆ ಜೀವನ ಒಬ್ಬನೇರಿದ್ದಾರೆ. ಸೈನ್ಸ್ ಒಪ್ಪಿಲ್ಲ, ಆಶ್ಚರ್ಯ ಅಂತ ಕೇಳಿದ್ದಾರೆ. ಪ್ರತ್ಯಕ್ಷ ಆಗಿದ್ದರೆ ಜೀವ ಸರಿಯಾಗಿ ಒಪ್ಪಿಕೊಂಡ್ರೆ ಜೀವ ಕೂಡ ನಂಬಿನ ಪ್ರತ್ಯಕ್ಷ ಸಿದ್ಧವಾದರೂ ಕೂಡ ಉಳಿದವ್ರ ಜೀವನ ಪ್ರತ್ಯಕ್ಷ ಅಲ್ಲ. ಅದಕ್ಕೆ ಆಚಾರ್ಯ ಕಾರಣ ಕೊಟ್ಟರು. ಸಿದ್ಧವಾಗ್ಲಿಕ್ಕೆ ಏನಂತ ಕಾರಣ ಕೊಟ್ಟರು ನೆನಪಿದೆಯಾ? ಬೇರೆ ದೇಹದಲ್ಲಿ ಜೀವ ಇದೆ ಅಂತ ಹೇಳಿದ್ರೆ ಗುರುತೇನಪ್ಪ ಅಂತ ಪ್ರಶ್ನೆ. ಏನಂತ ಹೇಳಿದ್ರೆ ಪದ ಏನದು? ಚೇಷ್ಟಾಲಿಂಗೇನ ಸಾತ್ವತ್ವೇ ಪರದೇಹಸ್ಯ ಸಾಧ್ಯತೆ ಉಪಾಧಿ ಕಂಡ. ನೋಡಿ, ಯಾರು ಟೆಸ್ಟ್ ಮಾಡೋದು ಹಾಗೆ ಈಗ ಕೈ ಇಟ್ಟು ನೋಡ್ತಾ ಇದು ಮಾಡ್ತೀವಿ. ಯಾವ ಚಟುವಟಿಕೆ ಉಸಿರಾಟ ಬದುಕಿದ್ದಾರೆ ಅಂತ ಗ್ಯಾರಂಟಿ. ಆಗಿದ್ರೆ ಭಾರಿ ಡೌಟ್ ಬರುತ್ತೆ. ಭಾರಿ ಸೀರಿಯಸ್ ಆಗಿ ನೋಡ್ತಾರೆ. ಮೂವ್ಮೆಂಟ್ ಇಲ್ಲದೆ ಹೋಗ್ಬಿಟ್ಟು ಸ್ವಲ್ಪ ಮೂವ್ಮೆಂಟ್ ಇರೋ ಮೂವ್ಮೆಂಟ್ ಹೋಗೋದಿಲ್ಲ. ಮೂವ್ಮೆಂಟ್ ಇಲ್ಲ, ಡೌಟ್ ಬಂದರೆ ಮೂಗಿಗೆ ಕೈ ಇಡ್ತಾರೆ. ಇಲ್ಲದೆ ಹೋದರೆ ಅಲ್ಲಿ ಹೋಗೋದೇ ಓಡಾಡ್ತೀವಿ, ಇನ್ನೇನು ಬಿಡೋ ಅಂತ ಹೇಳಿ ಅಷ್ಟೇ. ಆದರೆ ಈಗ ಜೀವಸಿದ್ಧಿಗೆ ಇನ್ನೂ ಹೇಳೋದಾದರೆ ಇದು ಯಾಕೆ ಅದ್ವೈತ ಮತ ಖಂಡನೆ ಮಾಡ್ಬೇಕಾದ್ರೆ ಆಚಾರ್ಯ ಜೀವಸಿದ್ಧಿ ಆಗಿಲ್ಲ ಅಂತ ಹೇಳೋಕೆ ಹೋಗೋದಿಲ್ಲ ಅಂದರೆ ಅನುಭವ ಒಪ್ಕೊಂಡ್ಬಿಟ್ಟಾಗಿದೆ. ಅದು ಬೌದ್ಧಾದಿಗಳಿಗೆ ಅದನ್ನು ಒಪ್ಪಿಲ್ಲ. ಅವರು ಜೀವನ್ನೇ ಒಪ್ಪಿಲ್ಲ, ಸೈನ್ಸು ಒಪ್ಪಿಲ್ಲ. ಅವ್ರು ಆ ಕಾನ್ಸೆಪ್ಟ್ ಒಪ್ಪೋದಿಲ್ಲ. ಅಂದಮೇಲೆ ಜೀವನ ಬಗ್ಗೆ ಹೇಳುತ್ತೆ ಅಂದರೂ ಅಪೂರ್ವತ ಬಂತಾಗ ಸೈನ್ಸ್ಗೂ ವೇದಾಂತಕ್ಕೆ ಏನಪ್ಪ ಡಿಫರೆನ್ಸ್? ಈಗ ಜೀವ ಅದು ಒಪ್ಪಿಲ್ಲ, ಜೀವ ಇದು ಒಪ್ಪಿದೆ, ಅಪೂರ್ವತ ಬಂತಲ್ಲ. ಅರ್ಥ ಆಯ್ತಾ? ಈಗ ಅದು ಸರಿ ಹೋಯ್ತು. ಆದರೆ ಇವರು ಇವರು ಚೇತನ ಒಪ್ಪಿದ್ದಾರೆ, ಜೀವ ಅಂತ ಕರೆಯೋದಿಲ್ಲ, ಚೇತನ ಅಂತ ಒಪ್ಪಿಟ್ಬಿಟ್ಟಿದ್ದಾರೆ. ಅದನ್ನು ಹೇಳಿದರೆ ಸಿದ್ಧ ಸಾಧನ, ಅದನ್ನು ಹೇಳಾಗಿಲ್ಲ. ಮತ್ತೇನು ಹೇಳಬೇಕೀಗ? ಭೇದನೂ ಸಿದ್ಧ ಆಗಿಬಿಟ್ಟಿದೆ, ಚೇತನೂ ಸಿದ್ಧ ಆಗಿದೆ, ಭೇದನೂ ಸಿದ್ಧ ಆಗಿದೆ. ಆದ್ದರಿಂದ ಹೇಳಬಾರದು, ಅಪೂರ್ವತ ಇರೋದಿಲ್ಲ ಅಂತ ಹೇಳ್ತಾರೆ ಆಚಾರ್ಯರಿಗೆ. ಜೀವಸಿದ್ಧಿಯಾಗಿದೆ ಎಂಬ ವಿಚಾರನ ಒಪ್ಕೊಂಡ್ಬಿಡ್ತಾರೆ. ಅದು ಇವರಿಗೆ ಸಾಧನೆ ಮಾಡಬೇಕಾಗಿದೆ. ಯಾರಿಗೆ ಸಾಧನೆ ಮಾಡಬೇಕದನ್ನು? ಬೌದ್ಧ ಜಯಂತಿಗೆ ವಾದ ಮಾಡಬೇಕಾದ್ರೆ ಜೀವ ಅಸ್ತಿತ್ವನೂ ಸಾಧನೆ ಮಾಡಬೇಕು. ಕೆಲವರು ದೇವರ ಅಸ್ತಿತ್ವನೂ ಸಾಧನೆ ಮಾಡಬೇಕು. ಈಗ ದೇವರ ಅಸ್ತಿತ್ವ ಪ್ರತ್ಯಕ್ಷ ಸಿದ್ಧವಾಗಿ, ದೇವರ ಅಸ್ತಿತ್ವ ಪ್ರತ್ಯಕ್ಷ ಸಿದ್ಧವಾಗಿದ್ದರೆ ಏನಾಗ್ತಿತ್ತಾಗ? ಬೇಕಿರಲಿ. ಆದರೆ ಈಶ್ವರನೇ ಸಿದ್ಧವಾಗಿಲ್ಲ ಆಗಮದಿಂದ. ಈಶ್ವರ ಸಿದ್ಧವಾಗಿದ್ದರೆ ಯಾರು ವಾದವ್ಯಾದ ಯಾರು ಮಾಡ್ತಾನೆ ಇಲ್ಲ. ಫಸ್ಟ್ ಆಫ್ ಆಲ್ ಇವತ್ತು ನಡೆದಿರೋದೇನು? ದೇವರು ಒಪ್ಪದೇ ಇರೋ ಸಂಖ್ಯೆ ಭಾರಿ ಜಾಸ್ತಿ ಇದೆ. ನಾಸ್ತಿಕರ ಪ್ರಬಲ ಇದ್ದಾರೆ. ಪ್ರತ್ಯಕ್ಷ ಸಿದ್ಧವಾದ ವಿಚಾರವಾಗಿದ್ದರೆ ಅಥವಾ ಅನುಮಾನದಿಂದ ಸಿದ್ಧವಾದ ವಿಚಾರ ಆಗಿದ್ದರೆ ದಡ್ರಿಗೆ ಗೊತ್ತಾಗ್ತಿದ್ದಿಲ್ಲ, ಬುದ್ಧಿವಂತರಿಗೆ ಗೊತ್ತಾಗ್ಬಿಡ್ತಿತ್ತು. ಅನುಮಾನ ಮಾಡೋರಿಗೆ ಗೊತ್ತೇ ಇಲ್ಲ. ಅಂದಮೇಲೆ ಏನರ್ಥ? ದೇವರು ಸಿದ್ಧವಾಗ್ಲಿಕ್ಕೆ ಏನು ಬೇಕೀಗ? ಭೇದ ಬೇಕು. ದೇವ್ರನ್ನೇ ಆಗಮ ಇದೆ ಅಂತ ಹೇಳಿದ ಮೇಲೆ ಆಮೇಲೆ ಭೇದ ಸಿದ್ಧ ಆಗೋದು. ದೇರ್ಫೋರ್ ಜೀವೇಶ್ವರ ಭೇದ ಅಂಬದು ಏನದು? ಅಪೂರ್ವ ವಿಚಾರಣೆ ಹೊರತು ಏನಲ್ಲ, ಸಿದ್ಧ ವಿಚಾರ ಅಲ್ಲ. ದೇರ್ಫೋರ್ ಅಪೂರ್ವತವಾದ ಬಂತು. ಮತ್ತೆ ಈಗ ಅವ್ರ ವಾದಕ್ಕೆ ಎಷ್ಟು ಡಿಫರೆನ್ಸ್ ಬಂತೀಗ? ಸಿದ್ಧ ಆಗಿಬಿಟ್ಟಿದ್ದಾನೆ ಅಂತ ಹೇಳಿದರೆ ಇದೆಲ್ಲ ಇಷ್ಟು ಪಾಯಿಂಟ್ ಸರಿಯಾಗಿ ಓದಬೇಕು ಈಗ ಹೇಳೋದನ್ನು. ಅದು ಮೊದಲೇ ಹೇಳಿದೆ. ಅದಕ್ಕೆ ಆಚಾರ್ಯ ವಿಷಯ ಚಿಂತನೆ ಜಾಸ್ತಿ ಅವಕಾಶ ಕೊಡಲಿಕ್ಕೇನೆ ಪದಗಳನ್ನು ಡಿಫಿಕಲ್ಟ್ ಮಾಡೋದಿಲ್ಲ. ಅದನ್ನೇ ಯೋಚನೆ ಮಾಡಿ ಡಿಕ್ಟೇಟ್ ತಕ್ಕಂತ ಕೊಡಬಾರದು ಅಂತೇಳಿ ಹಾಗೆ ಹೇಳ್ತಾರೆ. ನಚ ಅನುಮಾನಾತ್ ತತ್ಸಿದ್ಧಿ ವಿಪರ್ಯಯೇಣಾಪಿ ಅನುಮಾತುಂ ಶಕ್ಯತ್ವಾತ್. ನೋಡಿ, ಒಂದು ಕೆಲಸ ಮಾಡಿ. ಪ್ರತ್ಯಕ್ಷ ಸಿದ್ಧ ಅಲ್ಲ, ಒಪ್ಪಿಟ್ಕೊಂಡು ಈಶ್ವರ ಪ್ರತ್ಯಕ್ಷ ಸಿದ್ಧ ಅಲ್ಲ, ಜೀವ ಪ್ರತ್ಯಕ್ಷ ಸಿದ್ಧ, ಜೀವನ ಪ್ರತ್ಯಕ್ಷ ಸಿದ್ಧ, ಅನುಮಾನ ಸಿದ್ಧ. ಆದರೆ ನಾವು ಅನುಮಾನದಿಂದಲೇ ದೇವರು ಸಾಧನೆ ಮಾಡ್ತೀವಿ. ವೇದ ಬೇಕಿಲ್ಲ. ಅಲ್ಲಿ ಏನಾಯಿತು? ಅಪೂರ್ವತ ಹೋಯ್ತಲ್ಲ ವೇದಕ್ಕೆ, ಆಗಮಕ ಅಪೂರ್ವತ ಹೋಯಿತು. ಯಾಕೆಂದರೆ ಯುಕ್ತಿಯಿಂದ ದೇವರು ಸಾಧನೆ ಮಾಡ್ತೀವಿ ಅಂತಾರೆ. ವೆರಿ ಇಂಪಾರ್ಟೆಂಟ್ ಇದು. ಯುಕ್ತಿಯಿಂದ ದೇವರು ಸಾಧನೆ ಮಾಡ್ತೇವೆ ಅಂತೇಳಿ ಆಚಾರ್ಯ ಹೇಳ್ತಾರೆ. ಬ್ರಹ್ಮಸೂತ್ರ ಹೇಳ್ತಾರೆ ಸಾಧ್ಯ ಇಲ್ಲ. ಯುಕ್ತಿಯಿಂದ ತರ್ಕ ಅಪ್ರತಿಷ್ಠಾನ ಅಂತೇಳಿ, ಯುಕ್ತಿಯಿಂದ ಎಂದೂ ದೇವರಿದ್ದಾನೆ ಅಂತ ಇರಬಹುದು ಅಂತ ಹೇಳ್ಬೋದೇ ಹೊರತು ಇದ್ದಾನೆ ಅಂತ ಹೇಳಕ್ಕೆ ಬರೋದಿಲ್ಲ. ಇದು ಕನ್ಫರ್ಮ್ ಮಾಡ್ಬೇಕಾದ್ರೆ ಏನು ಬೇಕು? ಅದಕ್ಕೆ ಆಗಮ ಬೇಕೇ ಬೇಕು. ತುಂಬ ಹೊಸ ವಿಷಯ. ಇವತ್ತೀಗ ನಮ್ಗೆ ಅರ್ಥ ಆಗುತ್ತೆ. ಯಾಕೆ ಎಲ್ಲರಿಗೂ ದೇವರ ಅರ್ಥ ಆಗಿಲ್ಲ ಅಂದರೆ ಆಗಮ ಓದದೇ ಇಲ್ಲ, ಅವ್ರಿಗೆ ಅರ್ಥ ಆಗಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಈಗ ಆಗಮ ಓದಿಲ್ಲ, ಆದ್ದರಿಂದ ಆಗಮ ಒಪ್ಪಿಲ್ಲ, ಒಪ್ಪಿದವ್ರು ಓದಿಲ್ಲ, ಓದ್ದವ್ರು ತಿಳ್ಕೊಂಡಿಲ್ಲ. ಅನೇಕ ಸ್ಟೇಜ್ ಇದೆ ಈಗ. ಆದ್ದರಿಂದ ಅವ್ರಿಗೆ ಗೊತ್ತಾಗಿಲ್ಲ. ಅದು ದೇವ್ರನ್ನ ಒಪ್ಪೋದಿಲ್ಲ ಅಷ್ಟೇ. ರೂಪಜ್ಞಾನ ಇಲ್ಲ ಅಂತ ಹುಟ್ಟು ಕುರುಡ. ಸೂರ್ಯನ ಬೆಳಕು ಅರ್ಥ ಆಗಲ್ಲ ಅವ್ರಿಗೆ. ಅವನ ಪ್ರಕಾರ ಸೂರ್ಯನ ಬಗ್ಗೆ ಏನೋ ಮಾತಾಡಿ ಇಷ್ಟಾರ ಮಾತಾಡ್ತಾರೋ ಒಪ್ಪಬೇಕಷ್ಟೇ ಹೊರತು ಅವನಿಗಂತ ಅನುಭವ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ?
ಅವ್ರು ಬಾರನ್ ಬ್ಲೈಂಡ್ ಅವರು ಸಾಧ್ಯನೇ ಇಲ್ಲ. ಸೊ ಬಾರನ್ ಬ್ಲೈಂಡ್ಗೆ ಹೇಗೆ ಸೂರ್ಯ ಗೊತ್ತಾಗೋದಿಲ್ವೋ ಹಾಗೆ ಅನುಮಾನದಿಂದ ಕೂಡ ಏನಾಗೋದಿಲ್ಲ, ದೇವ್ರು ಇರ್ಬೋದು ಅಂತ ಆಗ್ಬೋದು. ಇರ್ಬೋದು ಅಂದರೆ ಇದ್ದಾನೆ ಅಂತ ಆಗಲಿಲ್ಲ. ಇರ್ಬೋದು ಯಾವ್ದ್ರ ಬೇಕಾದ್ರೆ ಶಶಿವ ಒಂದಲ್ಲ ಒಂದು ಇರ್ಬೋದು ಅಂತೇಳಿ ಏನು ಮಾಡಬೇಕು, ಅದು ಉಪಯೋಗ ಇಲ್ಲ. ಸೊ ಫೈನಲ್ ನಮಗೆ ತಿದ್ದಾಗಬೇಕಾದ್ರೆ ಏನು ಬೇಕು, ದೇವ್ರು ಇದ್ದೇ ಇದ್ದಾನೆ ಅಂಥೇಳಿ. ಅದಕ್ಕೆ ಶಾಸ್ತ್ರಯೋನಿತ್ವಾತ್ ಅಂತ ಸೂತ್ರ. ಶಾಸ್ತ್ರಯೋನಿತ್ವಾತ್, ಶಾಸ್ತ್ರದಿಂದನೇ ದೇವ್ರನ್ನ ತಿಳಿಬೇಕೇ ಹೊರತು ಬೇರೆ ಮಾಧ್ಯಮಗಳು ಅದಕ್ಕಿಲ್ಲ ಅಂತ. ಎಲ್ಲರಿಗೂ ಅಪ್ಲೈ ಆಗುತ್ತೆ. ಯಾರಿಗೆ ಅದು ಇಲ್ಲ ಇಲ್ಲ ಅವರು ಯಾರು ಪ್ರತ್ಯಕ್ಷ ಸಿದ್ಧವಾಗಿದ್ದು ಪ್ರಶ್ನೆ ಕೇಳೋದೇ ಇಲ್ಲ ಅವರು. ಅವ್ರಿಗೆಲ್ಲನೇ ಸಿದ್ಧ, ಲಕ್ಷ್ಮೀ ಎಲ್ಲರೂ ಸಿದ್ಧ. ದೇವರು ಅವ್ರಿಗೆ ಅಪೂರ್ವತ ಏನು, ದೇವರು ಬಗೆ ಬಗೆಯ ನೂತನವಾಗಿ ಕಾಣುತ್ತೆ. ಅದೇ ಗುಣನೇ ಹೊಸದಾಗಿ ಕಾಣುತ್ತೆ. ಅದೇ ಗುಣನೇ, ಅದು ದೇವ್ರ ಗುಣದ ಮಹಿಮೆ. ಅಪೂರ್ವತ ಅವ್ರಿಗೂ ಇದೆ, ಅಂಥ ಮಹಿಮೆ ಇದೆ. ಮತ್ತೆ ಹೋಗಿರಪ್ಪ, ಇನ್ನೂ ತುಂಬ ಹೇಳ್ತಾರೆ ತಗೊಳ್ಳಿ. ಇದು ವಾಕ್ಯ ಸರಿಯಾಗಿ ಮರಣ ಮಾಡಿದರೆ ಯಾಕೆ ದೇವ್ರನ್ನ ಒಪ್ಪಿಸಕ್ಕೆ ನಾವು ಹೊರಟಾಗ ಫಸ್ಟ್ ಏನು ಒಪ್ಪಿಸ್ಬೇಕು ಅವ್ರ ಕೈಯಲ್ಲಿ ನಾವು? ಆಗಮ ಒಪ್ಪಿದ್ರೆ ಒಂದೇನು ಪ್ರಶ್ನೆ. ಕಣ್ಣನ್ನು ಇದು ನೆಸಿಟಿ ಇದ್ದ ಮೇಲೆ ರೂಪದ ಜ್ಞಾನ ಪ್ರಶ್ನೆ ಹೇಳ್ಬೇಕು. ಆಗಮ ಇಲ್ದ ಹೋದರೆ ಧರ್ಮಾಧರ್ಮಗಳು ಒಪ್ಲಕ್ಕಾಗಲ್ಲ ಅಂತ ಹೇಳಲಿಲ್ಲ. ಈಗ ಧರ್ಮ ಎಂಬುದು ಅತೀಂದ್ರಿಯಕ್ಕೆಲ್ಲ ಸಂಬಂಧಪಟ್ಟ ವಿಚಾರ. ದೇವರು ಅತೀಂದ್ರಿಯ ಆದ್ದರಿಂದ ಅತೀಂದ್ರಿಯ ಜ್ಞಾನಕ್ಕೆ ಯಾರು ಬೇಕೋ ಆಗಮ ಬೇಕು. ಆದ್ದರಿಂದ ಆಗಮ ಇಲ್ಲದವ್ರು ದೇವರು ಸಿದ್ಧನಾಗದೆ ಹೋದಾಗ ಗೊತ್ತಾಯ್ತಾ, ನಾವು ಜೀವರು ಅಷ್ಟೇ ಸಿದ್ಧ ಆಯಿತು. ಭೇದ ಎಲ್ಲಿ ಸಿದ್ಧ ಆಯಿತು? ವಸ್ತುರೇ ಸಿದ್ಧ ಆಗಿಲ್ಲಲ್ಲ ಫಸ್ಟೀಗ. ಅದಕ್ಕೆ ಭೇದ ಗೊತ್ತಾದ ಯಾವುದಕ್ಕೆ ಫಸ್ಟ್ಗೆ ಯಾವುದಕ್ಕೆ ಅಂತ ಕೇಳ್ತಾರೆ. ಶಶಿವಿಷಾಣಕ್ಕೆ ಅದು ಸರಿ ಆಗ ಮಧ್ಯೆ ಹೇಳ್ತಾರೆ. ಬರೀ ಅದಕ್ಕೆ ಎಕ್ಸ್ವೈಜೆಡ್ ಕೇಳಿ ಹೇಳಕ್ಕೆ ಬರೋದಿಲ್ಲ. ಎರಡು ವಸ್ತು ಸಿದ್ಧವಾದ ಮೇಲೆ ಮಾತ್ರ ಏನಾಗಬೇಕು, ಭೇದ ಕಾನ್ಸೆಪ್ಟ್ ಬರೋದು. ಅದಿಲ್ಲ. ಅನುಮಾನದಿಂದ ಆಗಲು ಅವ್ನು ಹೇಳಿದ ಏನು ಬರುತ್ತೆ ನೋಡಿ ತೋರಿಸ್ತೀನಿ ಅಂತ ಹೇಳ್ತಾನೆ. ಬರುತ್ತೆ ನೋಡಿ ಅನುಮಾನದಿಂದ. ಹೇಗೆ ಬರುತ್ತೆ? ವಿಮತಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್. ಈಗ ಜಗತ್ತಿದೆಯಪ್ಪ, ನಮ್ಮ ಪ್ರಶ್ನೆ ಎಷ್ಟು, ಜಗತ್ತಿಗೆ ಜಗನ್ನಾಥ ಇದ್ದಾನೆ ಅನ್ನೋ ಪ್ರಶ್ನೆ. ಅವನೇನು ಉತ್ತರ ಕೊಡುವ ಹೇಳ್ತೀವಿ, ಯುಕ್ತಿಯಿಂದ ಕೊಡೋದು. ಇದೊಂದು ಕಾರ್ಯಕ್ಕೆ ಯಾರಿರಬೇಕು? ಒಬ್ಬ ಕರ್ತ ಅಂತೇಳಿ. ಈ ಜಗತ್ತಿನ ಕರ್ತ ಮಾಡಬೇಕಾದ್ರೆ ಸಾಮಾನ್ಯನ ಸಾಧ್ಯ ಇಲ್ಲ. ಯಾರಾಗಿರ್ಬೇಕು ಅವರು ಜಗತ್ಕರ್ತ ಒಬ್ಬನಿರ್ಬೇಕು. ದೇರ್ಫೋರ್ ಜೀವರಿದ್ದಾನೆ ಅಂತ ಆಯ್ತಲ್ಲ, ದೇವರು ಸಿದ್ಧನಾಗಿ ಬಿಟ್ಟಲ್ಲ, ಆಗಮೇ ಆಗ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಕೇಳ್ತಾರೆ ತಪ್ಪು ನೋಡಿ. ವಿಪರ್ಯೇಣಾಪಿ ಅನುಮಾತು ಶಕ್ಯತ್ವ, ಅಪೋಸಿಟ್ ಮಾಡೋಕ್ಕೂ ಬರುತ್ತೆ. ಈ ರೀತಿ ವಾದ ಮಾಡಿದಾಗ ಅವ್ರು ಸಾಮಾನ್ಯವಾಗಿ ಯುಕ್ತಿಯಿಂದ ದೇವ್ರನ್ನ ಒಪ್ಪಲಕ್ಕೆ ಹೋದ್ರೆ ಸಾಧ್ಯವಿದ್ದಿದ್ದರೆ ವಿಚಾರವಾದಿಗಳು ತಿರ್ತಿ ಎಲ್ಲರೂ ದೇವ್ರನ್ನ ಒಪ್ಪಿಡ್ತಾರೆ. ಒಪ್ಪಿಲ್ಲ ಅವರು. ವಿಚಾರ ಫೇಲ್ ಆಗಿದೆ ಅಂತಲೇ ಅರ್ಥ. ಬರೀ ವಿಚಾರ ಆಗೋದಿಲ್ಲ. ಹೋಗಲಿ, ಆ ರೀತಿ ವಾದ ಮಾಡ್ಲಿಕ್ಕೆ ಹೊರಟ್ರೆ ಸರಿಯಾಗಿ ಕೇಳಬೇಕಾದ್ರೆ ಒಂದು ಕಾರ್ಯಕ್ಕೆ ಕರ್ತೃ ಇರಬೇಕು ಅಂತ ಅಷ್ಟೇ ಹೇಳೋದಕ್ಕೆ ಹೊರಟ್ರೆ ದೇವರು ಸಿದ್ಧವಾಗೋದಿಲ್ಲ. ಯಾಕೆ ಸಿದ್ಧವಾಗೋದಿಲ್ಲ ಅಂದರೆ ನಾವೇ ಒಂದು ಕಾರ್ಯಕ್ಕೆ ಎಷ್ಟು ಜನ ಬೇಕು ಯೋಚನೆ ಮಾಡಿ. ಮನೆ ಕಟ್ಸ್ಬೇಕಾದ್ರೆ ಎಷ್ಟು ಜನ ಬೇಕು ನಮಗೀಗ? ಎಷ್ಟು ಸ್ಟೇಜಲ್ಲಿ ಬೇಕು ನಾನು? ಅರ್ಥ ಆಯ್ತು. ಒಬ್ಬ ಎಲ್ಲ ಮಾಡೋ ಕೆಲಸ ಮೇಸ್ತ್ರಿಗೆ ಎಲ್ಲ ಬರೋದಿಲ್ಲ, ಅವನಿಗೆ ಎಲ್ಲ ಇದು ಮಾಡ್ತಾರೆ ಅಷ್ಟೇ ಹೊರತು ಎಲ್ಲ ಬರೋಬೇಕಾದ ನೆಸಿಟಿ ಇಲ್ಲ ಅವನಿಗೆ. ಅದು ಥಿಯರಿಟಿಕಲ್ ಬರೋದು ಬೇರೆ, ಮಾಡಿ ಬರೋದು ಬೇರೆ. ಅದೆಲ್ಲ ಗೊತ್ತಿರಬೇಕಾಗಿಲ್ಲ. ಸೊ ಪ್ಲಂಬರಿಗೆ ಕಾರ್ಪೆಂಟ್ರಿಗೆ ಗೊತ್ತಿಲ್ಲ, ಕಾರ್ಪೆಂಟ್ರಿಗೆ ಇದು ಗೊತ್ತಿಲ್ಲ, ಮೇಸನ್ರಿಗೆ ಗೊತ್ತಿಲ್ಲ. ಆದ್ದರಿಂದ ಒಂದು ವಸ್ತುವಿನ ಸೃಷ್ಟಿಗೆ ಒಂದು ಮನೆ ಕಟ್ಟಲಿಕ್ಕೆ ಎಷ್ಟು ಜನ ಬೇಕು ಅಂದರೆ ಜಗತ್ತಿಗೆ ಎಷ್ಟು ಜನ ಇರಬೇಕಾಗತ್ತಾಗಿದ್ರೆ ತುಂಬ ದೇವರು ಇರಬೇಕಾಗತ್ತೆ. ಗೊತ್ತಾಯ್ತಾ? ದೇವರಿಲ್ಲ. ಒಬ್ಬ ದೇವ್ರ ಕಾನ್ಸೆಪ್ಟ್ ಹೊರಟೋಯ್ತಲ್ಲಿ ನೋಡೋದಕ್ಕೆ ಕರೆಕ್ಟ್ ಅನಿಸುತ್ತದೆ. ಈಗ ಗೊತ್ತಾಯ್ತಾ? ಒಂದು ಸಮಾರಂಭಕ್ಕೆ ಎಷ್ಟು ಜನ ಬೇಕೀಗ? ಒಬ್ಬನೇ ಸಮಾರಂಭ ಮಾಡೋಕ್ಕೆ ಸಾಧ್ಯ ಇದೆ? ಇಲ್ಲ. ಜಗತ್ತು ಭಾರಿ ದೊಡ್ಡದು. ನಮಗೆ ಗೊತ್ತಿರೋ ಪದಾರ್ಥಗಳೇ ನಮ್ಮ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಮೊದಲು ಜ್ಞಾನ ಬೇಕು, ಅಲ್ಲಿಂದ ಶುರುವಾಗ್ತದೆ. ಆ ಜ್ಞಾನ ಬಂದು ಅದು ಮಾಡೋ ಶಕ್ತಿ ಬೇಕು. ಪ್ರತಿಯೊಂದು ತಿಳುವಳಿಕೆ ಇರಬೇಕು. ಏನೂ ಇಲ್ಲ. ದೇರ್ಫೋರ್ ಒಬ್ಬನಿಂದ ಸೃಷ್ಟಿ ಆಗುತ್ತೆ. ಅವ್ರು ಎಲ್ಲೂ ಕಂಡಿಲ್ಲ ನಾವು. ಜಗತ್ತು ದುಷ್ಟಾಂತ ತೋರಿಸಿರೋಣಂತೆ ಒಬ್ಬನೇ ಎಲ್ಲ ಮಾಡಿದ್ದೇನೆ. ಒಂದಾರು ಕೇಸ್ ಇದೆಯಾ? ಊಟ ಮಾಡೋಕ್ಕೂ ಎಲೆಗೆಲೆ ತಟ್ಟೆಗಳು ನೂರಾರು ಬೇಕು. ಮತ್ತೆ ಕೈಬೇಕು, ಬಾಯಿದು ತೆಗಿಬೇಕು, ಒಂದಲ್ಲ ಎರಡಲ್ಲ. ಬರೀ ಭೋಜನ ಕ್ರಿಯೆ ಅಷ್ಟೇ. ಅಂದಮೇಲೆ ಒಬ್ಬ ಕರ್ತ ಸಿದ್ಧ, ಎಷ್ಟು ಜನ ಕರ್ತ ಸಿದ್ಧರಾಗ್ತಾರೆ? ದೇವರಿಂದ ಸಿದ್ಧ ಆಗಲೇ ಇಲ್ಲ ಆಗಿದ್ರೆ ಅಷ್ಟೇ. ಆಯ್ತಾ? ಸೊ ಜನಕ್ಕೆ ಈ ರೀತಿ ವಾದ ಮಾಡಿದಾಗ ಅವ್ರು ತಾರ್ಕಿಕರ ವಾದ ಇದೆ. ಹನುಮಾನ ದೇವರು ಸಿದ್ಧ ಮಾಡ್ತೀವಿ, ಸಿದ್ಧ ಮಾಡೋಕ್ಕೆ ಬರೋದಿಲ್ಲ. ನೋಡಿ, ವಿಮತಂ ಸಕರ್ತೃಂ ಕಾರ್ಯತ್ವಾತ್ ಘಟವತಿತ್ಯುಕ್ತೆ ವಿಮತ್ತಂ ವಿಕರ್ತೃಕಂ ಅಸ್ಪತ್ಸಮ್ಮತ ಕರ್ತೃರಹಿತತ್ವಾತ್ ಆತ್ಮವತ್ತಿತ್ಯ ಅನುಮಾನ ವಿರೋಧ. ಇನ್ನೂ ಒಂದು ಅನುಮಾನ ಇದೆ. ಏನು? ವಿಮತಂ ಸಕರ್ತೃಕಂ, ಇವತ್ತು ವಿಕರ್ತೃಕಂ ಅಂತ ಹೇಳಿದ್ವಿ. ವಿವಿಧ ಕರ್ತೃ ಎರಡು ಅರ್ಥ ಮಾಡೋದು. ವಿವಿಧ ಕರ್ತೃಕಂ ಅಂತ ಒಂದು ಅರ್ಥ, ಕರ್ತೃರಹಿತಂ ಅಂತ ಇನ್ನೊಂದು ಅರ್ಥ. ಕರ್ತೃರಹಿತ ಅಂತ ಹೇಳೋದಕ್ಕೆ ಇವತ್ತು ಆತ್ಮ ಇದ್ದಾನೆ, ನೀವೇ ಒಪ್ಪಿದ್ದೀರಿ ಸೃಷ್ಟಿಯಾಗಿಲ್ಲ ಅಂತೇಳಿ. ಅಷ್ಟೇ, ಸೃಷ್ಟಿಯಾಗಿಲ್ಲ. ಆದ್ದರಿಂದ ನಾವು ಜಗತ್ತಿನ ಕಾರ್ಯ ಅಂತ ಒಪ್ಪಿದ್ರೆ ತಾನೇ ಪ್ರಶ್ನೆ. ಕಾರ್ಯ ಅಂತಲೇ ಒಪ್ಪೋದಿಲ್ಲ ಫಸ್ಟ್. ಅಲ್ಲಿಗೂ ಕಥೆ ಮುಗೀತು.
ಒಂದು ಕಾರ್ಯ ಅಂತ ಒಪ್ಪಿದರೆ ಅನೇಕ ಕರ್ತಗಳು ಬೇಕು, ಅಲ್ಲಿಗೂ ಹೋಯ್ತು ನಿಮ್ಮದು. ಒಪ್ಪದೆ ಹೋದರೂ ಅಷ್ಟೇ, ಒಪ್ಪದೆ ಇನ್ನು ಗಗನಾದಿಗಳಿದೆ, ಕರ್ತೃನೇ ಇಲ್ಲ ಅದಕ್ಕೆ. ಆಕಾಶಕ್ಕೆ ಕರ್ತೃ ಅಂತ ಯಾರು ಒಪ್ಪಿದಾರಾ? ಇಲ್ಲ. ಸ್ಪೇಸಲ್ಲಿ ಸೈನ್ಸ್ ಕೂಡ ಒಪ್ಪಿಲ್ಲ ಅದನ್ನು. ಕರ್ತೃ ಇಲ್ಲ ಅಂತ ಹೇಳಿಬಿಟ್ಟಿದೆ. ಕರ್ತೃ ಇಲ್ಲದೆ ಇರಲಿಕ್ಕೆ ಸಾಧ್ಯ ಅಂದಮೇಲೆ ಜಗತ್ತು ಕರ್ತೃ ಇಲ್ಲದೆ ಇದೆ. ಮತ್ತು ನೀರು ಹರಿಯುತ್ತಲ್ಲ, ಹರಿಯೋ ಸ್ವಭಾವ ಅದರದ್ದು. ನೇಚರ್, ಸೈನ್ಸ್ ಏನು ಮಾಡ್ತಾರೆ, ನೇಚರ್ ಅಂತ ಹೇಳ್ಬಿಡ್ತಲ್ಲ, ನೇಚರ್ ಮೇಲೆ ಹಾಕಿದ್ರಿಂದ ನೇಚರ್ ಜಡ ಪದಾರ್ಥ. ಸೊ ದೇವ್ರು ಚೇತನನೇ ಒಪ್ಪಬೇಕಾಗಿಲ್ಲ. ದೇವ್ರನ್ನ ಒಪ್ತಿ ಹೇಗಿದೆ, ಚೇತನ ಒಪ್ತೀನಿ ಅಂತ ಆದರೆ ಪರಮಚೇತನ ಒಪ್ಪಬೇಕು, ಚೇತನನೇ ಇಲ್ಲ ಫಸ್ಟಾಗಿ. ಇದರಿಂದ ಏನಾಯಿತು ಅಂದರೆ ಯುಕ್ತಿಯಿಂದ ಹಾಗಿದ್ದರೆ ಖುಷಿ ಆಯ್ತು. ಈಗ ದೇವರಿಲ್ಲ ಅಂತ ಹೇಳಕ್ಕೆ ಬರ್ತಾ ಯುಕ್ತಿ ಅಂತ ಅಂದರು, ಅದೂ ಬರೋದಿಲ್ಲ ಅಂತ ಹೇಳಿದ್ರು. ದೇವರಿಂದ ಯುಕ್ತಿ ಎರಡು ಕೆಪಾಸಿಟಿನೂ ಇಲ್ಲ. ಹೇಗೆ ಕಣ್ಣಿಗೆ ಕಾಣದ ವಸ್ತುವನ್ನು ಇದೆ ಅಂತ ಹೇಳೋದಕ್ಕೂ ಬರೋದಿಲ್ಲ, ಇಲ್ಲ ಅಂತ ಹೇಳೋದಕ್ಕೂ ಬರೋದಿಲ್ಲ. ಸಿಂಪಲ್ ಅದು. ಕುರುಡನಿಗೆ ರೂಪಜ್ಞಾನ, ಇದು ಒಂದು ವಸ್ತು ಕೊಡ್ತೀವಿ ರೂಪ ಹೇಳು ಅಂತ ಕೇಳಿದರೆ ಅವನಿಗೆ ಹೇಳೋದಕ್ಕೆ ಬರೋದೇ ಇಲ್ಲ. ಯಾಕೆ? ಅವ್ನಿಗೆ ರೂಪಜ್ಞಾನನೇ ಇಲ್ಲ ಅಂದಮೇಲೆ ಸರಿ, ಅವನಿಗೆ ಇದೇ ಅಲ್ಲ, ಅವನು ಮೆಂಬರ್ ಎಲ್ಲ ಅಂದಮೇಲೆ ಹೇಗೆ ಓಟ್ ಹಾಕ್ಲಿಕ್ಕೆ ಬರೋಲ್ವ ಹಾಗೆ ಅವ್ನ ಮಾತು ಕೇಳೋದಿಲ್ಲ ಯಾರು ಕೂಡ. ಅವ್ನು ಯಾವ್ದು ಬಿಳಿ ಬಣ್ಣನ ಕರಿ ಬಣ್ಣನ ಅಂತ ಕೇಳಿದ್ರೆ ಏನು ಮಾಡಬೇಕು? ಬಣ್ಣದ ಜ್ಞಾನನೇ ಫಸ್ಟ್ ಇಲ್ಲ, ಬಿಳಿನ ಕರಿನ ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಆಗೋದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕು. ಬರೀ ಯುಕ್ತಿಯಿಂದ ದೇವರು ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ದೇರ್ಫೋರ್ ಯಾರಿಗಾದ್ರೂ ಹೇಳಬೇಕಾದ್ರೆ ಫಸ್ಟ್ ಆಗಮ ಒಪ್ಪಿಸಿ ಆಮೇಲೆ ಹೇಳಬೇಕೆ ಹೊರತು ಮೊದಲೇ ಒಂದು ಇದ್ರ ಸೋಸ್ಬೋದು, ಮಾತಾಡ್ಬೋದು, ಸಮಸ್ಯೆ ಇಲ್ಲ. ತೀರ್ಮಾನ ಆಗೋದಿಲ್ಲ. ಅರ್ಥ ಆಯ್ತಾ? ತೀರ್ಮಾನ ಆಗ್ಬೇಕಾದ್ರೆ ಏನು ಬೇಕು ಮನೆಗೆ? ಆಗಮ ಬೇಕೇ ಬೇಕು. ಸರಿಯಾಗಿ ಯೋಚನೆ ಮಾಡಿ ಒಪ್ಸಕ್ಕೆ ಬರುತ್ತಾ ಅಂತ. ಒಪ್ಸಕ್ಕೆ ಬರೋದಿಲ್ಲ. ಆಯಿತಾ? ಆಗ ಯಾವ ಸಪೋರ್ಟ್ ಮಾಡಬೇಕು? ಇಷ್ಟೆಲ್ಲ ಯುಕ್ತಿನ ಒಪ್ಪೋಣ, ಬಟ್ ಪ್ರೊವೈಡೆಡ್ ಏನು ಬೇಕು ಅದಕ್ಕೆ ಆಗಮದ ಸ್ಟ್ರೆಂತ್ ಬೇಕು. ಆಗಮದ ಸಪೋರ್ಟ್ ಇಲ್ಲದೆ ಹೋದ್ರೆ ಏನಾಗುತ್ತದ? ಯುಕ್ತಿ ಬಿದ್ದು ಹೋಗುತ್ತೆ. ಅದಕ್ಕೆ ಆಚಾರ್ಯ ಹೇಳಿದ್ದು ಫಸ್ಟ್ ಅನುಮಾನ ತೀರ್ಥರಂತ ಅದು ಹೆಸರು ಬರೋಕ್ಕೆ ಅದೇ ಕಾರಣ. ಬರೀ ಯುಕ್ತಿಯಿಂದ ವಸ್ತುವನ್ನು ಇದೆ ಅಂತ ಪ್ರೂವ್ ಮಾಡಲಿಕ್ಕೂ ಬರೋದಿಲ್ಲ, ಇಲ್ಲ ಅಂತ ಪ್ರೂವ್ ಮಾಡಲಿಕ್ಕೂ ಬರೋದಿಲ್ಲ. ನೈಷಾ ತರ್ಕೇಣ ಮತಿರಾಪನೇಯ, ಆನೇಯಾನಭವತಿ ಅಪನೇಯಾನಭವತಿ. ತಗೊಳ್ಳಕ್ಕೂ ಬರೋದಿಲ್ಲ, ಬಿಡ್ಲಕ್ಕೂ ಬರೋದಿಲ್ಲ. ಅದರಿಂದ ಎಂದೂ ಕೂಡ ತರ್ಕದ ಮೇಲೆ ಡಿಪೆಂಡ್ ಆಗಬಾರ್ದು. ಅದನ್ನು ಇಂಟರ್ಪ್ರಿಟ್ ಹೆಲ್ಪ್ ತಗೋಬೋದೇ ಹೊರತು ಅಲ್ಟಿಮೇಟ್ ಅಲ್ಲ. ಸಕರ್ತೃಕಂ ಅದೇ ಇಲ್ಲ, ಜನ ಮೋಸ ಹೋಗ್ಲಿಕ್ಕೆ ಅದೇ ಕಾರಣ. ಇವತ್ತು ಯಾವುದರಿಂದ ಏನಾಯ್ತು, ಎಷ್ಟರ ಮಟ್ಟಿಗೆ ಟೆಂಪ್ಟ್ ಮಾಡ್ತಾರೆ ಗೊತ್ತಾ? ಯಾರೋ ಔಷಧಿ ಕೊಡ್ತಾರೆ, ಅವರು ಔಷಧಿ ಕೆಟ್ಟದ್ದು ಕೊಟ್ಬಿಡ್ತಾರೆ, ಬಟ್ ಗ್ಯಾರಂಟಿ ವಾಸಿ ಆಗುತ್ತೆ ಅಂದರೆ ಎಷ್ಟೋ ಜನ ಸಂಪ್ರದಾಯಸ್ಥರು ಕೂಡ ತೊಗೊಂಡು ಆಮೇಲೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಆಯ್ತು ಹೋಗ್ಬಿಡ್ತಾರೆ. ಅದು ಏನು ಪ್ರೂಫ್ ಇರೋದಿಲ್ಲ, ಬ್ಲೈಂಡ್ ಬಿಲೀಫು. ಅದು ನಂಬೋರು ಇದ್ದಾರೆ. ಇವತ್ತು ದೊಡ್ಡ ದೊಡ್ಡ ಗ್ರಂಥ ಓದೋರು ಕೂಡ ಮಾಡಬಾರ್ದು ವ್ರತ ಮಾಡಿದವರು ಕಾಣಿಸ್ತಾರೆ. ನಿಷಿದ್ಧ ವ್ರತಗಳನ್ನು, ಯಾಕಂದ್ರೆ ಅದು ಕೆಲಸ ಆದರೂ ಆಗಲಿ ಎಲ್ಲ ಬರುತ್ತಲ್ಲ, ನಮ್ಮ ಸ್ಮಾಲ್ ಪಾಕ್ಸ್ ಅವೆಲ್ಲ ಬಂದ ಕಾಲಕ್ಕೆ ಅದಕ್ಕೆಲ್ಲ ಬಲಿ ಕೊಡೋರು ಇದ್ದಾರೆ. ಶಾಸ್ತ್ರ ಓದೋರು ಬಲಿ ಕೊಟ್ಬಿಡ್ತಾರೆ, ಕೋಡಿ ಗಡಿ ಬಲಿ ಕೊಟ್ಟರೆ ಸರಿ ಹೋಗುತ್ತೆ. ಮತ್ತು ಶಾಸ್ತ್ರ ಓದೋರು ಒಪ್ಪದೇ ಇರೋರು ಬೇಡ. ಅದೇ ಅವ್ರಿಗೇನಾಗುತ್ತೆ, ಭಯ, ಬಲಿ ಕೊಡದವರು ಡೇಂಜರ್ ಆಗುತ್ತೆ ಅಂತೇಳಿ ಓದಿ ಹೋಗ್ಲಿ, ಆದರೆ ಒಳ್ಳೆಯದಾಯ್ತು ಕೊಟ್ಟು ಹಾಕ್ಬಿಡ್ತಾರೆ. ಅದು ಪೂರ್ತಿ ನಿಶ್ಚಯ ಬರಲಿಕ್ಕೆ ಸಾಧ್ಯವಾಗಿಲ್ಲ ಅವರಿಗೆ. ಅದಕ್ಕೆ ದಾರ್ಢ್ಯ ಬರದೆ ಹೋದರೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಇವತ್ತು ಬಸ್ ಇರ್ಬೋದು ಅಂತ ತಿಳ್ಕೊಂಡು ನಾವು ದೊಡ್ಡ ಲಗೇಜ್ ಮಾಡಿಕೊಂಡ್ರೆ ಹೋಗಬೇಕಾಗುತ್ತೆ ಬಸ್ ಸ್ಟ್ಯಾಂಡಿಗೆ. ಅದಕ್ಕೆ ಬಸ್ ಇದ್ರೂ ಇರ್ಬೋದು, ಏನು ಹೋಗಿದ್ದು ಕಟ್ಟಬೋದೇ ವಾಪಸ್ ಬರ ಕುತ್ಕೊಂಡ್ಬಿಟ್ರೆ ಕತೆ ಮುಗಿತಾರೆ. ಯಾವಾಗ ಹೋಗ್ತೀವಿ ನಾವೀಗ? ಬಸ್ ಇದ್ರೂ ಹೋಗೋದಿಲ್ಲ. ಫುಲ್ ಆಗಿಬಿಟ್ಟಿದ್ರೆ ಯಾವಾಗ ಗ್ಯಾರಂಟಿ ಹೋಗ್ತಾನೆ ಅವನು? ರಿಸರ್ವ್ ಆಗಿ ಗ್ಯಾರಂಟಿ ಇದ್ರೆ ಮಾತ್ರ ಹೋಗ್ತಾನೆ. ಇಲ್ಲ ಹೋದ್ರೆ ದೊಡ್ಡದಕ್ಕೆ ಟ್ರೈ ಮಾಡಿದ್ರೆ ಲಗೇಜ್ ಹೆಚ್ಚಿದ್ದಾಗ ರಿಸ್ಕ್ ತಗೊಳ್ಳೋದಿಲ್ಲ. ಸುಮ್ಮನೆ ಹೋಗ್ಬಾರ ಅದು ವಾಕಬಲ್ ಆಗಿದ್ದು ಫ್ರೀ ಇದ್ದರೆ ಕೆಲಸ ನಾಳೆ ಹೋಗಲೇಬೇಕು ಅಂತಲೂ ಇಲ್ಲ. ಮತ್ತೆ ಅಂಥ ಕೆಲಸ ಚಾನ್ಸ್ ತಗೋತಾರೆ ಅವರು. ನಾಳೆ ಹೋಗಲೇಬೇಕು ಅಂತಿದ್ರೆ ಇವೆಲ್ಲ ನಡೆಯೋದಿಲ್ಲ, ಆಗ ಸಾಧ್ಯನೇ. ಇಂದ ಹೇಳಕ್ಕೆ ಬರೋದೆ. 10 ಗಂಟೆ ಇರ್ಬೋದು, ಊರುಗಳು ಬಸ್ಸು ಇರ್ಬೋದು, ದೂರ ಕವರ್ ಮಾಡೋಕ್ಕೂ ಇರ್ಬೋದು. ಇದೆ ಅಂತ ಇಷ್ಟೆಲ್ಲ ಆದರೂ ಇದೆ ಅಂತ ಆಗೋದಿಲ್ಲ. ಹೌದ್ರಿ, ವಾರಕ್ಕೊಂದು ಬರೋ ಬಸ್ಸು ಏನು ಮಾಡ್ತೀರಿ? ಕಥೆ ಮುಗಿತು. ಸೊ ನಮ್ಮ ಯುಕ್ತಿಯಿಂದ ಎಲ್ಲದಾಗಿದ್ದರೆ ಯಾವುದೂ ಬೇಕೆ. ಅಪಾಯಿಂಟ್ಮೆಂಟ್ ಆಗಿದೆ ಯುಕ್ತಿಯಿಂದ, ಅವ್ರು ಫಸ್ಟ್ ರ್ಯಾಂಕ್ ಬಂದಿದ್ದಾನೆ, ಕನ್ಫರ್ಮ್ ಮಾಡಿದ್ದಾರೆ, ಆದ್ದರಿಂದ ಸೆಲೆಕ್ಟ್ ಆಗಿದ್ದಾನೆ, ಏನೂ ಆಗಬೇಕಾಗಿಲ್ಲ. ಅಪ್ಲೈ ಮಾಡದೇ ಇರ್ಬೋದು, ಅಪ್ಲೈ ಮಾಡಿ ರಿಪೋರ್ಟ್ ಮಾಡ್ಕೊಳ್ಳೋದೇ ಇರ್ಬೋದು. ಅದಕ್ಕೆ ಯಾವ ನಿಮಗೆ ಕನ್ಫರ್ಮ್ ಆಗೋದು? ಆರ್ಡರ್ ನೋಡೋದು ಹೊರತು ಹೇಳ ಆಗಮ ಈಗ ಆರ್ಡರ್ ಏನದು? ಆಗಮ. ನಾಡಿಂದ ಕೆಲಸಕ್ಕೆ ಬಾ ಅಂತೇಳಿ ಕೆಲಸ ಸಿಕ್ಕಿದೆ ಅಂತ ಹೇಳಕ್ಕೆ ಬರೋದಿಲ್ಲ. ಏನು ಹೇಳಬೇಕು ಅವರು? ಆರ್ಡರ್ ಕೊಡೋವರೆಗೂ ಕೂಡ ಅದು ಅಷ್ಟೇ. ಆರ್ಡರ್ ಕೊಟ್ಟ ಮೇಲೆ ಕನ್ಫರ್ಮ್ ಆಗೋದು. ಬರೀ ಓರಲ್ಲಿಂದ ಮಾಡ್ಲಿಕ್ಕೆ ಎಂದೂ ಸಾಧ್ಯ ಇಲ್ಲ.
ಎಲ್ಲಿ ಯಾವ ವ್ಯವಹಾರ ನಡೆಯೋದಿಲ್ಲ ಊರಲ್ಲಿ. ಇದು ಸರಿಯಾಗಿ ಅರ್ಥ ಮಾಡ್ಕೊಂಡವರಿಗೆ ಬಂದ ಬರೋದಿಲ್ಲ. ಸೊ ದೇವರನ್ನು ಆಗಮನದಿಂದ ಪ್ರೂವ್ ಮಾಡಕ್ಕೂ ಬರೋದಿಲ್ಲ, ಇದು ಮಾಡಕ್ಕೂ ಬರೋದು. ಅದಕ್ಕೆ ವೆಸ್ಟರ್ನ್ ಫಿಲೋ ಭಾರಿ ಒಳ್ಳೆ ಪ್ರಸಿದ್ಧ ಪುಸ್ತಕ ಇದೆ, ಇಮ್ಯಾನ್ಯುಯಲ್ ಕ್ಯಾಂಟ್ ಅಂತ ಭಾರಿ ಫೇಮಸ್ ಅದ ವೆಸ್ಟರ್ನ್ ಫಿಲಾಸಫರ್ ಅಲ್ಲಿ. ಅದು ಹೇಳ್ತಾನೆ ಕ್ರಿಟಿಕ್ ಆಫ್ ಪ್ಯೂರ್ ರೀಸನ್ ಅಂತ ಪುಸ್ತಕದ ಹೆಸರು. ಪ್ಯೂರ್ ರೀಸನ್, ಕ್ರಿಟಿಕ್ ಆಫ್ ಪ್ಯೂರ್ ರೀಸನ್. ಪ್ಯೂರ್ ಅಂದರೆ ಇಂಡಿಪೆಂಡೆಂಟ್ ರೀಸನ್ ಅಂತ. ಇಂಡಿಪೆಂಡೆಂಟ್ ರೀಸನ್ ಅಂದ್ರೆ ಏನು? ಆಗಮ ನಿರಪೇಕ್ಷವಾದಂಥ ಯುಕ್ತಿಯಿಂದ ದೇವರು ಪ್ರಮಾಣಕ್ಕೆ ಬರೋದಿಲ್ಲ. ದೊಡ್ಡ ಪುಸ್ತಕನೇ ಬರೋದು. ಅವರು ಮದುವೆ ಭಾಳ ಭಾರಿ ಇದಿದೆ, ಹೆಸರಿದೆ, ಗೊತ್ತಾಯ್ತಾ? ಎಂದೂ ಕೂಡ ಒಪ್ಲಕ್ಕೆ ಬರೋದಿಲ್ಲ. ಇವರು ತರ್ಕಶಾಸ್ತ್ರ ಅದಕ್ಕೆ ಫೇಲ್ ಆಗಿದೆ. ಇವರು ತರ್ಕದಲ್ಲೇ ಸೋಲ್ತಕ್ಕವ್ರು ಎಂದೂ ಸೋಲ್ಸಕ್ಕೆ ಬರೋದಿಲ್ಲ. ಯಾಕೆ? ಬುದ್ಧಿವಂತ ಒಳ್ಳೆ ತರ್ಕ ಮಾಡ್ತಾನೆ. ಸುಳ್ಳು ಹೇಳಬೇಕಾದ್ರೆ ಭಾರಿ ಬುದ್ಧಿವಂತ ಭಾರಿ ಸುಳ್ಳು ಹೇಳ್ತಾನೆ. ಯಾಕೆಂದ್ರೆ ಏನಿದೆ ಅವನಿಗೆ? ಸುಳ್ಳು ಹೇಳೋದು ಬುದ್ಧಿ ಇದೆ, ಬುದ್ಧಿ. ಅದಕ್ಕೆ ಭಾರಿ ಬುದ್ಧಿವಂತರು ಹ್ಯಾಶ್ಟ್ಯಾಗ್ ಕರೆಯೋದಿಲ್ಲ. ಸುಮ್ಮನೆ ಕೇಳ್ತಾರೆ, ಯಾರು ಕುರಿಕಾಯಿ ನೋಡಿದ್ಯಾ ನೀನು? ಪ್ಲೇನಾಗಿ ಹೇಳ್ತಾರೆ ಹೌದು ಅಂತ ಹೇಳಿದ್ರು. ಇವರಾದರೆ ವಾಕ್ಯಾರ್ಥ ಶುರು ಮಾಡ್ತಾರೆ. ಮತ್ತೆ ಅವ್ನು ಬೇಡ ಅದಕ್ಕೆ ಏನೋ ಒಂದು ಕನ್ಫ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೇನೆ ಮುಗ್ಧರ ಬಾಯಲ್ಲಿ ಸತ್ಯ ಬರುತ್ತೆ ಅಂತ ಹೇಳ್ತಾರೆ. ಮತ್ತು ಯಾರು ಇನ್ನೋಸೆಂಟ್ ಪೀಪಲ್ ಏನು ಮಾಡ್ತಾರೆ? ಇನ್ನೋಸೆಂಟ್ ಪೀಪಲ್ಲು ಥರ್ಡ್ ಪಾರ್ಟಿಗೆ ಏನಿಲ್ಲ, ವೆಸ್ಟೇಜ್ ಇಂಟ್ರೆಸ್ಟ್ ಇಲ್ಲ, ಅದು ಸತ್ಯ ಹೇಳ್ತಾನೆ. ಒಂದು ಪಾರ್ಟಿ ಸೇರಿದಂಥ ತಕ್ಷಣ ಏನು ಮಾಡ್ತಾನೆ? ನೋಡ್ತಾರೆ ಅದು ಹೇಗೆ ಮತ್ತೇನೋ ತಕ್ಷಣ ಹಾಗೆಲ್ಲ ಶುರು ಮಾಡ್ಬಿಡ್ತು ತಕ್ಷಣ. ಅವ್ನು ನೋಡಿ ತಪ್ಪು ಹಾಗೆ ಗಲಾಟೆ ಮಾಡಿರ್ತಾರೆ. ನೋಡ್ತಾರೆ ಇವ್ರು ಅಂತ ತಿಳ್ಕೊಂಡ ಎಲ್ಲ ಇಲ್ಲ ಹೇಳಿದ್ದೆಲ್ಲ ಬೇರೆ, ಅದು ಇವ್ರ ವಿಷಯ ಬಿಡಿ, ಬೇರೆ ಏನೋ ಶುರು ಮಾಡ್ತಾರೆ. ಇದು ಬೆಳೆಸಿದ ಪದ್ಧತಿ ತಕ್ಕಂತೆ ವರ್ಷಕ್ಕೆ ಬರುತ್ತೆ. ಆದ್ದರಿಂದ ಇವತ್ತಮ್ಮ ಸಕರ್ತೃಕಂ ಕಾರ್ಯತ್ವ ಘಟ ಬರುತ್ತೆ ಇತ್ಯುಕ್ತೆ. ಈಗ ನೋಡಪ್ಪ ಮಳೆ ಬಂತು, ನೋಡಿದ್ಯಾ? ಮನುಷ್ಯ ಸೃಷ್ಟಿ ಹೌದು, ಮಳೆ ಬರ್ತದೆ, ಅದಕ್ಕೆ ಮನುಷ್ಯರ ಸೃಷ್ಟಿ ಇಲ್ಲ. ಆದ್ದರಿಂದ ಯಾರಿಗೂ ಸುರಿಸಕ್ಕೆ ಬರೋದಿಲ್ಲ. ನೇಚರ್ ಅದು, ಗೊತ್ತಾಯ್ತಾ? ನೇಚರ್ ಕೆಪಾಸಿಟಿ. ಮಳೆ ತರಿಸಿದ್ದೆ, ಸುನಾಮಿ ತರಿಸೋಕ್ಕೆ ನೇಚರ್ ಅದಲ್ಲ. ನೇಚರ್ ಇಸ್ ಅಲ್ಟಿಮೇಟ್. ಆದರೆ ನಮ್ಮ ಉತ್ತರ ಇದೆ. ಅದಕ್ಕೆ ಏನು ಉತ್ತರ ಇದೆ? ನೇಚರ್ ಮಾಡುತ್ತೆ ಅಂತ ಹೇಳಿದ್ರೆ ದೋಷ ಏನಿದೆ? ಅಚಿತ್ತನು ತದ್ಧೀಯತ. ಅದನ್ನು ಹೇಳಲೇಬೇಕು. ಅದು ಒಪ್ಪದೆ ಹೋದರೆ ಮುಂದಕ್ಕೆ ಹೊರಗೆ ಬರೋದಿಲ್ಲ. ಅದು ತೋರಿಸ್ಬೇಕು ಅವನೀಗ. ಏನು ತೋರಿಸ್ಬೇಕು? ಜಡ ಕೂಡ ಕೆಲಸ ಮಾಡುತ್ತೆ ಅಂತ ತೋರಿಸ್ಬೇಕು. ತೋರ್ಸೋಕ್ಕೆ ಎಲ್ಲೂ ಸಿಗೋದಿಲ್ಲ, ಆಗಿ ನಿಂತು ಬಿಡ್ತಾರೆ. ಕೊನೆಗೆ ಅವ್ನು ಇಷ್ಟಾದರೂ ಕೂಡ ಕನ್ಫರ್ಮ್ ಆಗೋದಿಲ್ಲ. ಅವ್ರು ವಾದದಲ್ಲಿ ಸೋತ ಅಂತ ಆಗ್ಬೋದು, ಕನ್ಫರ್ಮ್ ಆಗೋದಿಲ್ಲ. ಆಗಮ ಕೊಡ ಅದಕ್ಕೆ ಪ್ರತಿ ಸರ್ತಿ ಆಗಮ ಯಾತ ಕೊಡ್ತಾ ಇರೋದು ಆಚಾರ್ಯರು? ಆ ವಿಷಯಕ್ಕೆ ಸಪೋರ್ಟ್ ಇದ್ದೇ ಇದೆ, ಆಗ ಕನ್ಫರ್ಮ್ ಆಗ್ತದೆ. ಆದ್ದರಿಂದ ಯಾರೇ ಕೂಡ ಒಂದು ಬರೀ ಮಾತಿನ ಮತನ ಒಪ್ಲಕ್ಕೆ ಹೋಗ್ಬಾರ್ದು. ಇವತ್ತು ನಡೀತಿರೋದೇನು ಅಷ್ಟು ಅತಿ ಪಾಪ್ಯುಲರ್ ಫಿಲಾಸಫಿಗಳೆಲ್ಲ ಬೇಸಾಗಿರೋದು ಯಾವುದ್ರ ಮೇಲೆ? ಬರೀ ಯುಕ್ತಿ ಮೇಲೆ. ಈ ಮಾಡರ್ನ್ ಫಿಲಾಸಫರ್ಸ್ ಏನಿದ್ದಾರಲ್ಲ ಅವರೆಲ್ಲ ಯುಕ್ತಿಯಿಂದ ಮಾತಾಡಿದವರೇ ಹೊರತು ಅವ್ರು ಆಗಮ ಒಪ್ಪೋದಿಲ್ಲ. ಆಗಮ ಒಪ್ಪಿದ್ರೆ ಏನಾಗ್ತಿತ್ತು? ಈ ಮೂರಲ್ಲೂ ಬರಲೇಬೇಕಾಗ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಪೂರ್ತಿ ಇಟ್ಕೊಂಡಾಗ ಮಹಾ ತಾತ್ಪರ್ಯ ಬಂದಾಗ ಇಲ್ಲಿ ಎಂಡ್ ಆಗ್ತಿದೆ. ಅಪರೆಂಟಾಗಿ ಮೂರು ಜನಕ್ಕೂ ಸಪೋರ್ಟ್ ಮಾಡುತ್ತೆ. ಮಹಾ ತಾತ್ಪರ್ಯ ತಗೊಂಡಾಗ ಒಂದಕ್ಕೆ ಉಳಿಯುತ್ತೆ. ಇದು ಮುಖ್ಯ ವಿಷಯ. ಇವತ್ತು ಸಕತ್ಪ್ರಕಂ ಕಾರ್ಯತ್ವ ಇವೆಲ್ಲ ಮತ್ತೆ ಹೇಳಿದ್ದೀರಿ. ಯೋಚನೆ ಮಾಡ್ತಾ ಓಡಾಡಬೇಕು ಸ್ವಲ್ಪ ದಿವಸ. ಇದನ್ನು ಆಗುತ್ತೋ ಇಲ್ಲೋ ಅಂತ ಅನೇಕ ನಿಮ್ಮ ಕೇಸಸ್ ಎಲ್ಲ ನೋಡ್ತಾ ಹೋಗ್ಬೇಕು. ಅವಾಗ ಗೊತ್ತಾಗ ಯುಕ್ತಿ ಲಿಮಿಟೇಷನ್ ಇಷ್ಟಿದೆ. ಆದ್ದರಿಂದ ಬರೀ ಯುಕ್ತಿಯಿಂದ ಮಾಡೋಕ್ಕೆ ಬರೋದಿಲ್ಲ ಅಂತ ಮನಸ್ಸಿಗೆ ಕನ್ಫರ್ಮ್ ಆಗ ಆಗ ಕಾನ್ಸೆಪ್ಟ್ ಗಟ್ಟಿ ಆಗಿಬಿಡುತ್ತೆ. ಎಷ್ಟೇ ಮಾತಾಡಿದ್ರು ಕೂಡ ಪ್ರಮಾಣ ಕೊಡೋರಿಗೆ ಒಪ್ಪೋದಿಲ್ಲ. ಹೇಳಿಲ್ಲ ಅವನ ಅಪಾಯಿಂಟ್ಮೆಂಟ್ ಹೇಳು, ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ, ಅವ್ನು ಕೊಡೋದ್ರ ಬದಲು ಏನೇನೋ ಹೇಳ್ತಾನೆ. ನಾನು ಅಂಥವನು ಇಂಥವನು ಹಾಗಾಗಿದೆ, ಕ್ಯಾಂಟೆಕ್ಟ್ ತೋರಿಸ್ತಾನೆ, ಅವನು ತೋರಿಸ್ತಾನೆ, ಅಪ್ಪ ಅಮ್ಮನ ಎಷ್ಟು ಗ್ರೇಟ್ ಪೀಪಲ್ನ ತೋರಿಸ್ತಾನೆ. ಗೊತ್ತಾಯ್ತಾ? ಹೇಳೋ ವಾಕ್ಯ ಪಾಸ್ಟ್ ಕ್ವಾಲಿಟಿ ವಾಸ ಮಾಡ್ತಾ ಇರುತ್ತೆ. ಇಷ್ಟು ಕೊಟ್ಟರು ಕೂಡ ಏನಲ್ಲ ಅದು, ಅವ್ರು ಮಾರ್ಕ್ಸ್ ಕಾರ್ಡೇ ತೋರಿಸ್ಬೇಕು. ಅಷ್ಟು ಹೇಳಿದ್ದು ಏನು ಮಾಡ್ಬೋದು ಅವನು? ಹಬ್ಬ ಅಷ್ಟೆಲ್ಲ ಹೇಳಿದ್ದಕ್ಕೆ ಏನು ಮಾಡ್ಬೋದು ಅವನು? ಆಯ್ತು, ಇಷ್ಟೆಲ್ಲ ಹೇಳಿದ್ದೆ, ನಂಬ್ತೀನಿ, ನಾಳೆ ತಂದು ತೋರಿಸ್ಕೊತಾರೆ. ಇವತ್ತು ಬಿಟ್ಟು ನಾಳೆ ಮಾತು ಹೇಳ್ತಾರೆ ಅಷ್ಟೇ. ನಾಳೆನೂ ಆಗಲ್ಲ, ಇನ್ನೊಂದು ಮಾತು ಹೇಳ್ತಾರೆ. ಏನು ಮಾಡಲ್ಲ ಅದರ ನಂಬಲಿಕ್ಕೆ ಸಾಧ್ಯ ಇದೆ. ಅವೆಲ್ಲ ಅಷ್ಟು ಪ್ರಮಾಣ ಇಷ್ಟೆಲ್ಲ ಕೊಟ್ಟಿದ್ದಕ್ಕೆ ಒಂದು ಚಾನ್ಸ್ ಸಿಕ್ತೆ ಅಷ್ಟೇ ಅವನಿಗೆ. ಆದರೆ ಅದು ಇಲ್ಲದೆ ಕೆಲವು ಅದು ಸಿಗೋದ್ರೆ ಇಷ್ಟು ಸಿಕ್ತು. ಬಟ್ ಇಷ್ಟಾದರೂ ಕೂಡ ಅವನದೇ ಮಾರ್ಕ್ಸ್ ಕಾರ್ಡ್ ಕೊಡೋವರೆಗೂ ಕೂಡ ಅದು ತೊಗೊಳಕ್ಕೆ ಸಾಧ್ಯನೇ. ಸೊ ಆಗ ಅಲ್ಟಿಮೇಟ್ ಅಂತ ಆಗಲಿಲ್ಲ. ಈಗ ಗೊತ್ತಾಯ್ತು. ಈಗ ಎಲ್ಲರೂ ತೋರಿಸಿರೋನು ಟಿಕೆಟ್ ಇದೆ, ಬೆಲೆ ಕತೆ ಹೇಳಿ ಏನು ಕೇಳೋದು, ಪ್ಲೀಸ್ ಗೆಟ್ ಔಟ್ ಅಂತಾರೋ ಅಷ್ಟೇ. ಮತ್ತೆ ಹೋಗಿ ಅದು ಆಮೇಲೆ ತಳ್ತಾರೆ ಕೊನೆಗೆ. ಇದೇ ರೀ ಗ್ಯಾರಂಟಿ ಇದೆ ರೀ, ಅಷ್ಟು ಬಂದಿದೆ ಅಷ್ಟೇ. ನೋಡಿ ನಿಮ್ಮ ಪುಸ್ತಕ ಅಲ್ಲಿ ತೆಗೆದು ನೋಡಿ ಬೇಕು, ಅದೆಲ್ಲ ಕೆಲಸ ನಾನು ಮಾಡಲ್ಲ, ಈ ಟಿಕೆಟ್ ಕೊಡೋದು ತೋರ್ತಿಲ್ಲ ಅಷ್ಟೇ. ಇದು ಸರಿಯಾಗಿ ಇಲ್ಲ, ವ್ಯವಹಾರಕ್ಕೆ ಹಾಳಾಗಿ ಹೋಗ್ತಿತ್ತು. ಎಲ್ಲರೂ ಬಾಯಿ ಮಾತಲ್ಲಿ ಲೆಕ್ಕ ಮಾಡಿದರೆ ಏನೇನೋ ಆಗೋಗ್ಬಿಡ್ತಾರೆ.
ಇತ್ಯುಕ್ತೆ ವಿಮತಂ ವಿಕರ್ತೃಕಂ ಅಸ್ಮತ್ಸಮ್ಮತ ಕರ್ತೃಹಿತತ್ವಾತ್ ಆತ್ಮವದಿತ್ಯನುಮಾನ ವಿರೋಧ. ಕೊನೆಗೆ ಹೇಳ್ತೀವಪ್ಪ, ನಾವು ಒಪ್ಪೋದಿಲ್ಲಪ್ಪ, ಆಯ್ತು ನೀನು ಬೇಕಾದ್ರು, ನಾನಂತೂ ಒಪ್ಪೋದಿಲ್ಲ, ತೋರಿಸು ಕೊಡ್ತೇನೆ. ಹೇತ್ಪವಿ ಯಾರು ನಂಬಿಕೆ ಮೇಲೆ ಕೆಲವರು ಕೊಡ್ಬೋದು, ನಾನಂತೂ ಕೊಡೋದಿಲ್ಲ. ನಮ್ಮಲ್ಲಿ ದುಡ್ಡು ಎಣಿಸ್ಕೊಟ್ಟು ಕೊಡ್ತಾರಪ್ಪ, ಕೆಲವರು ಎಣಿಸ್ಕೊಡೋದಿಲ್ಲ ಅಂತ ಗೊತ್ತಾಯ್ತಾ. ಏನು ಕೊಟ್ಟ ಕೆಲವರು ಎಣಿಸ್ಕೊಡುತ್ತೆ, ಯಾಕಂದ್ರೆ ಅವ್ರು ಇನ್ನೊಬ್ರು ಕೊಡಿಸಿರ್ತದೆ ಪಾಪ, ಇಲ್ಲಿ ಗಚ್ಚಗೆ ಅವ್ರ ಕೈಯಿಂದ ಕೊಡಬೇಕಾಗುತ್ತೆ. ಅವ್ರು ಎಣಿಸ್ತಾರೆ ಅಂತೇಳಿ ಅವ್ರು ತಪ್ಪು ತಿಳ್ಕೊಬಾರ್ದು ಗೊತ್ತಾಯ್ತಾ. ಯಾಕೆಂದರೆ ಪಾಪ ಅವ್ರ ಕರ್ತವ್ಯ ಇದೆ ಎಣಿಸೋದು. ನಮ್ಮಿಂದ ತಪ್ಪಾಗಬಾರ್ದು ಅಂತ ಏನಿಲ್ವಲ್ಲ. ನಾವು ಕೆಲವೊಮ್ಮೆ ಕಡಿಮೆ ಕೊಟ್ಟಿರ್ಬೋದು, ಹೆಚ್ಚು ಕೊಟ್ಟಿರ್ಬೋದು. ಹೆಚ್ಚು ಇಸ್ಕೊಳಕ್ಕೆ ಅವ್ನ ಮನಸ್ಸು ಒಪ್ಪೋದಿಲ್ಲ, ಕಡಿಮೆ ಕೊಟ್ಟು ನಮ್ಮ ಮನಸ್ಸು ಒಪ್ಪೋದಿಲ್ಲ. ಸರಿ ಇದೆ, ನಾವು ನೋಡಿಬಿಟ್ಟು ನಮಗೆ ಖುಷಿ ಆಗ್ತದೆ. ಅದು ಅಪನಂಬಿಕೆಗಿಂತ ಹೆಚ್ಚು ಬರುತ್ತೆ, ನಮಗೇನು ಬರುತ್ತಾಗ ನಮಗೆ ಗೌರವ ಬರುತ್ತೆ. ಯಾಕೆಂದರೆ ನೋಡಿ ಪ್ರಮಾಣ ಬೇರೆ ಎಣಿಸಿ ಅವನೇ ನೋಡಿದ್ದಾನೆ ಮುಗಿದೋಯ್ತು ಅಷ್ಟೇ. ಬಟ್ ಆಮೇಲೆ ಹಾಡಾಗಿಲ್ಲ, ಆ ಕೌಂಟ್ರ್ ಬಿಟ್ಟು ಎಣಿಸಿ ಹೋದ್ಮೇಲೆ ಕಡಿಮೆ ಇತ್ತು ಅಂದರೆ ಕೊಡೋದಿಲ್ಲ ಅವನು. ಅಲ್ಲೇ ಎಣಿಸ್ಕೊಂಡು ತೋರಿಸ್ಬೇಕಷ್ಟೇ ಹೊರತು ಇಲ್ಲ ಹೋದ್ರೆ ಇಲ್ಲ. ಹಾಗೆ ಹೋಗೋದು ಅವ್ರಿಗೆ ಹೇಳಾಗಿಲ್ಲ, ಅದನ್ನ ಎಣಿಸ್ತಾನೆ ಎಣಿಸ್ಕೊಂಡು ಹೇಳಬೇಕು. ಇದೆಲ್ಲ ಗಟ್ಟಿ ಮಾಡಿಕೊಡೋ ಉದ್ದೇಶ ಬಂದ ಮೇಲೆ ಆಗ ನಮ್ಮ ಯುಕ್ತಿಗೆ ಇದಕ್ಕೆ ಎಷ್ಟು ನಮಗೆ ವಿರೋಧ ಇದೆ ಅಂತ ಗೊತ್ತಾಗಿಬಿಟ್ರೆ ಆಗ ಬೇಕೇ ಬೇಕು ಅಂತ ಗೊತ್ತಾಗುತ್ತೆ. ಆ ತಾತ್ಪರ್ಯ ಏನಂತ ಹುಡುಕ್ಲಕ್ಕೂ ಸಾಧ್ಯವಾಗುತ್ತೆ. ಅಕಾರ್ಯತ್ವ ಉಪಾಧಿರಿತ್ಯುಕ್ತೆ ಕೊನೆಗೆ ಇನ್ನೊಂದು ಬಂದ, ಅವನು ಕೊನೆಯ ಸ್ಟೇಜಿಗೆ ಬಂದ. ಆಯಿತು, ಕಾರ್ಯ ಅಂತ ಒಪ್ಪಿದರೆ ಒಬ್ಬ ಕರ್ತೃ ಇರ್ಬೋದು ಅಂತ ಒಪ್ತೀನಿ. ಕಾರ್ಯ ಅಂತ ಇರೋದಾದರೆ ಕರ್ತ ಇರಬೇಕು. ಕಾರ್ಯನೇ ಅಲ್ಲ ಫಸ್ಟ್ ಇದು ಅರ್ಥ. ಏನಾಗಿದ್ದು ಕಾರ್ಯನೇ ಅಲ್ಲ. ಉದಾಹರಣೆ, ನಾವು ಜೀವ ಕಾರ್ಯ ಅಲ್ಲ ಅಂತ ಹೇಳೋದಿಲ್ಲ, ಆಕಾಶ ಕಾರ್ಯ ಅಂತ ಹೇಳೋದಿಲ್ಲ, ಇದು ಕಾರ್ಯ ಓದೋಯ್ತಾರೆ. ಕಾರ್ಯ ಅಂತ ಒಪ್ಪಿದರೆ ಮುಂದಿನ ಪ್ರಶ್ನೆ ಕರ್ತು ಇರಬೇಕು. ಕರ್ತು ಒಪ್ಪಿದ್ರು ಕರ್ತು ಇರ್ಬೋದು, ಆಯಿತು, ಇದ್ದಾನೆ ಅಂತ ಆಗಲಿಲ್ಲ, ಅದೂ ಆಗಲಿ. ಇವನೇ ಅಂತ ಹೇಗಾಗುತ್ತೆ ಅರ್ಥ ಆಯ್ತು. ಇವನೇ ಅಂತ ಆಗ್ಬೇಕಾದ್ರೆ ಮತ್ತೊಂದು ಆಧಾರ ಬೇಕೀಗ. ಪ್ರಾಬಬಿಲಿಟಿ ಬಂತು ಅಷ್ಟೇ ಹೊರತು ಪ್ರಾಬಬಿಲಿಟಿ ನಾಟ್ ಇದು ಕನ್ಫರ್ಮೇಷನ್. ಕೊನೆಗೆ ಕನ್ಫರ್ಮ್ಡ್ ಅಂತ ಆಗೋವರೆಗೂ ಕೂಡ ದೋಷ. ಆ ಕನ್ಫರ್ಮ್ ಆಗಲಿಕ್ಕೆ ಏನು ಬೇಕು ಅದಕ್ಕೊಂದು ಇಲ್ಲ, ಪ್ರತ್ಯಕ್ಷ ಬೇಕು, ಪ್ರತ್ಯಕ್ಷ ಯೋಗ್ಯ ವಿಚಾರಕ್ಕೆ. ಆಗಮ ಬೇಕು, ಅತೀಂದ್ರಿಯ ವಿಚಾರಕ್ಕೆ. ಅದು ಬಿಟ್ಟು ಮಾತಾಡಲಿಕ್ಕೆ ಬರೋದಿಲ್ಲ. ಇತ್ಯುಕ್ತ ಆಗ ಇದೆಲ್ಲ ಅವ್ರು ಸಿಕ್ಕಾಪಟ್ಟೆ ಬರೆದಿದ್ದಾರೆ ಅಷ್ಟೇ, ಇಷ್ಟು ಲೈನ್ ಸೇರಿಸ್ಬಿಟ್ಟಿದ್ದಾರೆ. ತಾತ್ಪರ್ಯ ಇಷ್ಟೇ, ಅಕಾರ್ಯತ್ವ ಉಪಾಧಿರಿತ್ಯುಕ್ತೆ ಶರೀರಜನ್ಯತ್ವಮಿತರತ್ವಾಪಿ ಉಪಾಧಿ ಇತ್ಯುತ್ತರಂ. ಶರೀರ ಇಷ್ಟೆಲ್ಲ ಮಾಡಿದ್ರು ಕೊನೆಗೆ ಇನ್ನೂ ಪ್ರಾಬ್ಲಮ್ ಬಂತು. ಮನೆ ಕಟ್ಟೋರು ಬಟ್ಟು ಏನೋ ಮಾಡ್ದ, ಒಬ್ಬ ಯಜಮಾನ ಇದ್ದ ಹಾಳಾಗೋಗ್ಲಿ, ಒಬ್ಬನೇ ಮಾಡಿದ್ದಾನೆ ಮಾಡಲಿ. ಆದರೆ ಅವನು ಎಂಥವನವನು ನಮ್ಮ ಕಣ್ಣಿಗೆ ಕಾಣೋನು, ದೇಹ ಇರೋನು, ದೋಷ ಇರೋನು. ನಿಮ್ಮ ದೇವರು ಹಾಗೆ ಸಿದ್ಧ ಆಗೋದು ಕೊನೆಗೆ ಗೊತ್ತಾಯ್ತಾ. ದೇವರಲ್ಲೂ ದೋಷ ಇದೆ ಅಂತ ಒಪ್ಪಬೇಕಾಗ. ನಾವು ಯಾವ ಕೆಲಸ ಮಾಡಿದವರಲ್ಲೂ ತಪ್ಪು ಮಾಡೋ ಚಾನ್ಸ್ ಇದೆಯೋ ಇದು ನಿರ್ದೋಷ ಅಂತ ಸಿದ್ಧ ಆಗೋದಿಲ್ಲ, ಮತ್ತು ಸಕಲ ಗುಣಪೂರ್ಣ ಅಂತಲೂ ಸಿದ್ಧ ಆಗೋದಿಲ್ಲ. ಅದಕ್ಕೆಲ್ಲ ಮತ್ತೆ ಯಾರು ಬೇಕೋ ಆಗಮನೇ ಬೇಕು. ಇದೆಲ್ಲ ಆಚಾರ್ಯ ಇಷ್ಟು ಕ್ಲೀನಾಗಿ ಯಾಕೆ ಹೇಳ್ತಾರೆ ಅಂದರೆ ಶಿಷ್ಯರಿಗೇನು ಬರಬೇಕೀಗ ಫುಲ್ಲು ದಾರ್ಢ್ಯ ಬರಬೇಕು. ಸುಮ್ಮನೆ ಕೇಳ್ಕೊಂಡು ಹೋಗಿ ಅಂದರೆ ಅವ್ರು ಗುರುಗಳು ಅಲ್ಲ, ಶಾಸ್ತ್ರನೂ ಅಲ್ಲ. ಹಾಂ ಆಗಲೇಬೇಕು. ಅವ್ರು ಹೇಳಿದ ಆಗಮ ಆಯ್ತಲ್ಲ, ಅವ್ರು ಹೇಳಿದ ತುಂಬ ಬೇಕಾದವನು ಆಪ್ತ ಅಷ್ಟೇ, ಎಲ್ಲದಕ್ಕೂ ಬೇಕು. ಓಂ ಶ್ರೀಯಪ್ಪ. ಹೌದಾ? ಅಲ್ಲ, ಎಕ್ಸ್ಪೀರಿಯನ್ಸ್ ಬೇಕು ಅಷ್ಟೇ ಅಲ್ಲ, ವ್ಯಾಪ್ತಿ ಬೇಕು. ವ್ಯಾಪ್ತಿ ಸಿದ್ಧಿ ಇಲ್ಲದೆ ಹೋದರೆ ಅನುಮಾನ ಫಂಕ್ಷನ್ ಮಾಡೋದೇ. ಸಿದ್ಧಿಗೇನು ಬೇಕು? ಪ್ರತ್ಯಕ್ಷ ಆಗಮ ಬೇಕೇ ಬೇಕು. ಹೇತು ಗೊತ್ತಾಗಬೇಕಾದ್ರೆ ಬೇಕಲ್ಲ, ವ್ಯಾಪ್ತಿ ಗೊತ್ತಾಗಬೇಕಾದ್ರೆ ಅವನು ಅತೀಂದ್ರಿಯ ಜೊತೆ ವ್ಯಾಪ್ತಿ ಮಾಡ್ಲಿಕ್ಕೆ ಬರೋದಿಲ್ಲ, ಆಗಮ ವ್ಯಾಪ್ತಿನೇ ಬೇಕು. ಓಂ